ರೈಟ್. ಸೊ ಫಸ್ಟ್ ಥಿಂಗ್, ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಾಗಿ ಇನ್ನು ಕೆಲವರು ಜಾಯಿನ್ ಆಗಬೇಕು, ಇನ್ನು ಕೆಲವರು ಜಾಯಿನ್ ಆಗಿಲ್ಲ. ಇನ್ನು ತುಂಬಾ ಜನ ಇದ್ದಾರೆ ಜಾಯಿನ್ ಆಗುವಂಥವ್ರು. ಸೊ ಬಟ್ ಇನ್ನೂ ಜಾಯಿನ್ ಆಗಿಲ್ಲ. ಸೊ ಅವ್ರು ಆಗ್ಲಿ, ತೊಂದರೆ ಇಲ್ಲ ಆಕ್ಚುಲಾಗಿ. ಸೊ ನಾವು ಶುರು ಮಾಡೋಣ ಕ್ಲಾಸನ್ನು. ಸೊ ಇವತ್ತು ಇಂಟ್ರೊಡಕ್ಷನ್ ಇರುತ್ತೆ. ಸೊ ಪ್ಲಸ್ KP ಅಸ್ಟ್ರಾಲಜಿನ ಹೇಗೆ ನೀವು ಉಪಯೋಗಿಸ್ಬೇಕು, ಹೇಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಎಲ್ಲವನ್ನ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಇನ್ಕ್ಲೂಡಿಂಗ್ ಈ PDF ಅಲ್ಲಿ ನಾನು ಏನೇನು ತಗೊಂಡು ಹೋಗ್ತೀನಿ, ಬೇಸಿಕ್ಸ್ ಏನೇನಿರುತ್ತೆ, ಸೊ ಅಡ್ವಾನ್ಸ್ ಸೀಕ್ರೆಟ್ಸ್ ಏನೇನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಅದು ಎಲ್ಲವನ್ನ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ತುಂಬಾ ಜನಕ್ಕೆ KP ಆಸ್ಟ್ರಾಲಜಿ ಅನ್ನೋದು ಕಲಿಯೋದಕ್ಕಾಗತ್ತಾ ಅಥವಾ ಕಲಿಬೋದಾ, ಅಥವಾ ಅದು ಕರೆಕ್ಟಾ, ಅಥವಾ ಅದು ಪ್ರಿಡಿಕ್ಷನ್ ನಾವು ಮಾಡೋದಕ್ಕಾಗತ್ತಾ ಆಗಲ್ವಾ ಅನ್ನೋದೇ ಡೌಟ್ ಇದೆ ಆಕ್ಚುಲಾಗಿ. ತುಂಬಾ ಜನಕ್ಕಿದೆ ಈ ಪ್ರಶ್ನೆ. ಸೊ ಬಟ್ ಆದ್ರೆ KP ಆಸ್ಟ್ರಾಲಜಿ ಅನ್ನೋದು ಯಾರು ಬೇಕಾದ್ರೂ ಕಲಿಬಹುದು. ಯಾವುದೇ ತರದ ಬೇಸಿಕ್ ನಾಲೆಜ್ ಇಲ್ಲದೆ ಇರೋರು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದು. ಬೇಸಿಕ್ ನಾಲೆಜ್ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು ಅಂತಂದ್ರೆ, ಬೇಸಿಕ್ ಆಗಿ ಈ 12 ರಾಶಿಗಳು ಗೊತ್ತಿರಬೇಕು ನಿಮಗೆ, 27 ನಕ್ಷತ್ರಗಳು ಗೊತ್ತಿರಬೇಕು ನಿಮಗೆ, 9 ಗ್ರಹಗಳು ಗೊತ್ತಿರಬೇಕು, ಮತ್ತೆ ದಶಾ ಭುಕ್ತಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ KP ಆಸ್ಟ್ರಾಲಜಿನ ನೀವು ಕಲಿಬಹುದು. KP ಆಸ್ಟ್ರಾಲಜಿಯಿಂದ ಪ್ರೆಡಿಕ್ಷನ್ ಮಾಡಕ್ಕಾಗತ್ತಾ, ಈಸಿನಾ ಅಥವಾ ಟಫ್ ಅದು ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. KP ಆಸ್ಟ್ರಾಲಜಿ ಅನ್ನೋದು ಬಹಳ ಈಸಿ. ಯಾತಕ್ಕೋಸ್ಕರ ಈಸಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, KP ಆಸ್ಟ್ರಾಲಜಿಲಿ ನಾವು ಯೂಸ್ ಮಾಡ್ತಾ ಇರುವಂತ ಒಂದು ಸಿಸ್ಟಮ್ ಇಂದ ನಾವಿಲ್ಲಿ ಯಾವುದೂ ಕೂಡ ಪರಶರ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಾಗಿರ್ಬೋದು, ಅಥವಾ ಅದರಲ್ಲಿ ಉಪಯೋಗಿಸುವಂತ ಕೆಲವೊಂದು ವಿಚಾರಕಗಳನ್ನು ನಾವಿಲ್ಲಿ ಉಪಯೋಗಿಸೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಾವು ಈ ಕ್ಲಾಸಲ್ಲಿ ಉಚ್ಚ, ನೀಚ, ದೃಷ್ಟಿ, ದೋಷಗಳು, ಯೋಗಗಳು, ಸೊ ಈ ರೀತಿಯಾಗಿರುವಂತಹ ವಿಚಾರಕಗಳನ್ನ ಯಾವುದನ್ನು ಕೂಡ ನಾವಿಲ್ಲಿ ಉಪಯೋಗಿಸಲ್ಲ. ಇನ್ಕ್ಲೂಡಿಂಗ್ ಕಂಬಸ್ಟ್ ಅಂತ ನೀವು ತಗೊಳ್ಬಹುದು. ಯಾತಕ್ಕೋಸ್ಕರ ನಾವು ಉಪಯೋಗಿಸಲ್ಲ ಅಂತಂದ್ರೆ, ನಾವು ಗ್ರಹ ಇರುವಂತ ಜಾಗದಿಂದ ಫಲಗಳನ್ನ ತಗೊಳ್ಳೋದಿಲ್ಲ. ನಾವು ಎಲ್ಲವನ್ನ ನಾವು ಸಬ್ಲಾರ್ಡ್ ಅನ್ನೋ ಕಾನ್ಸೆಪ್ಟ್ ಮೇಲಿಂದ ನಾವು ಅದನ್ನ ಉಪಯೋಗಿಸ್ತೀವಿ. ಸೊ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಸಬ್ಲಾರ್ಡ್ ಕಾನ್ಸೆಪ್ಟ್ ಅಂದ್ರೆ ಏನು ಅನ್ನೋದು. ಅದನ್ನ ನಾನು ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ್ಲೂ ಕೂಡ ನಿಮ್ಗೆ ಅದನ್ನ ಬೇಸಿಕ್ ಆಗಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಬ್ಲಾರ್ಡ್ ಅನ್ನೋದೇನು ತುಂಬಾ ಏನು ದೊಡ್ಡ ವಿಚಾರ ಏನಲ್ಲ, ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಆಕ್ಚುಲಾಗಿ ಅದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ವೆರಿ ಸಿಂಪಲ್. ಅದು ತುಂಬಾ ಸಿಂಪಲ್ ಲಾಜಿಕ್ ಅನ್ನ ಉಪಯೋಗಿಸಿ ನೀವು ಅದನ್ನ ತಿಳ್ಕೊಬಹುದು ಆಕ್ಚುಲಿ. ಓಕೆನಾ? ಸೊ ಇಲ್ಲಿ ಉಚ್ಚ, ನೀಚ, ದೃಷ್ಟಿ, ದೋಷಗಳು, ಯೋಗಗಳು ಇಂಥದ್ದು ಯಾವುದನ್ನು ಉಪಯೋಗಿಸೋದಿಲ್ಲ. ಇನ್ಕ್ಲೂಡಿಂಗ್ ಅಷ್ಟಕ ವರ್ಗ ಆಗಿರ್ಬೋದು, ಷಡ್ಬಲ ಆಗಿರ್ಬೋದು, ಅಥವಾ ವರ್ಗ ಕುಂಡಲಿಗಳಾಗಿರ್ಬೋದು, ಇದನ್ನು ಯಾವುದನ್ನು ಕೂಡ ನಾವು ಇಲ್ಲಿ ಉಪಯೋಗಿಸೋದಿಲ್ಲ. ಸೊ ಇದನ್ನ ಯಾವುದನ್ನು ಉಪಯೋಗಿಸಿ ನಾವು ಫಲವನ್ನ ಹೇಳೋದಕ್ಕಾಗತ್ತಾ ಅಂತಂದ್ರೆ 100ಕ್ಕೆ 100% ಅಷ್ಟು ಫಲಗಳನ್ನ ಹೇಳ್ಬೋದು. ಇಲ್ಲಿ ನಾವು KP ಆಸ್ಟ್ರಾಲಜಿನ ಈಸಿ ಮಾಡಿದೀವಿ. ಅದು ಹೇಗೆ ಅಂತಂದ್ರೆ, ಎಲ್ಲವನ್ನ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದೆ. ಅಂದ್ರೆ ಭಾವ ಸಂಬಂಧ ಅನ್ನೋ ಒಂದು ಟಾಪಿಕ್ ಇದೆ. ಭಾವ ಸಂಬಂಧ ಅಂತಂದ್ರೆ 12 ಭಾವಗಳಿಗೆ ಒಂದು ಭಾವದಿಂದ ಇನ್ನೊಂದು ಭಾವ ಅದು ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ ಅನ್ನೋ ಒಂದು ವಿಚಾರ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಲಗ್ನ ಭಾವನ ನೀವು ತಗೊಂಡ್ರೆ, ಲಗ್ನ ಭಾವ 12 ಭಾವಗಳಂದ್ರೆ ಮಿಕ್ಕಿರುವಂತ 11 ಭಾವಗಳಿಗೆ ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದೇ ರೀತಿನೇ 2ನೇ ಭಾವ ಅಂತ ತಗೊಂಡ್ರೆ, 2ನೇ ಭಾವ ಮಿಕ್ಕಿರುವಂತ 11 ಭಾವಗಳಿಗೆ ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ. ಸೊ ಆ ರೀತಿ 12 ಭಾವಗಳಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಇದನ್ನ ನೀವು ಎಲ್ಲೇ ಹೋದ್ರೂ ಕೂಡ ನೀವು ಅದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅದ್ರ ಜೊತೆಲಿ ಪ್ರಶ್ನೆನ ಯಾವ ರೀತಿ ನೀವು ನೋಡ್ಬೇಕು. ಯಾಕಂದ್ರೆ ಇವತ್ತು ನಾವು ಒಂದು ಪ್ರಶ್ನೆನ ನಾವು ಅರ್ಥ ಮಾಡ್ಕೋಬೇಕು, ಆ ಪ್ರಶ್ನೆನ ನಾವು ಹೇಗೆ ಒಂದು ಫಲ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಫಲ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಯಾರು ಹೇಳ್ಕೊಡೋದಿಲ್ಲ. ಆಕ್ಚುಲಿ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿರ್ತಾರಂತ ವಿಚಾರಗಳನ್ನ. ಸೊ ಆ ಫಲನ ನೀವು ತಗೊಳ್ಳೋದಕ್ಕೆ ಆ ಪ್ರಶ್ನೆನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಆ ಪ್ರಶ್ನೆನ ನೀವು ಯಾವ ಭಾವಗಳನ್ನ ಅನಾಲಿಸಿಸ್ ತಗೊಳ್ಬೇಕು, ಆ ಪ್ರಶ್ನೆನೇ ನೀವು ಯಾವ ಆಂಗಲ್ಗಳಲ್ಲಿ ನೀವು ಅದನ್ನ ಚೆಕ್ ಮಾಡಬೇಕು ಅನ್ನೋದು. ಸುಮಾರು ಒಂದು 4-5 ಆಂಗಲ್ಸ್ ಇದೆ ಆಕ್ಚುಲಾಗಿ. ಆ ಆಂಗಲ್ ಮುಖಾಂತರ ನೀವು ಅದನ್ನ ಚೆಕ್ ಮಾಡ್ಬೇಕು. ಆಂಗಲ್ ಅಂತಂದ್ರೆ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಉದಾಹರಣೆಗೆ ಮದುವೆ ಅನ್ನೋ ಒಂದು ಪ್ರಶ್ನೆನ ತಗೊಳ್ತಾ ಇದೀವಿ. ಮದುವೆ ಅನ್ನೋ ಒಂದು ವಿಚಾರಕ್ಕೆ ಯಾವ ಭಾವಗಳನ್ನ ನೀವು ನೋಡ್ಬೇಕು, ಯಾವ ಗ್ರಹನ ನೀವು ನೋಡ್ಬೇಕು,
ದಶಾಭುಕ್ತಿ ಹೇಗೆ ನೀವು ತಗೊಳ್ಬೇಕು, ಅದಕ್ಕೆ ಈಗಿನ ದಶಾಭುಕ್ತಿ ತಗೊಳ್ಬೇಕು, ಮುಂದಿನ ದಶಾಭುಕ್ತಿ ತಗೊಳ್ಬೇಕು. ಸೊ ಆ ರೀತಿ ತುಂಬಾ ಆಂಗಲ್ಸ್ ಆಗಿ ಅದನ್ನ ವರ್ಕ್ ಮಾಡ್ಬೇಕಾಗತ್ತೆ ನೀವು. ಬಟ್ ಈಸಿನೇ, ಯಾವುದು ಕೂಡ ಕಷ್ಟ ಅಲ್ಲ, ಯಾವುದನ್ನು ಕೂಡ ನೀವು ಕಷ್ಟಪಟ್ಟು ನೋಡುವಂಥದ್ದು ಇಲ್ಲ ಇಲ್ಲಿ. ಮತ್ತೆ ನಮ್ಮದೇ ಆದಂತ ಆಪ್ ಇದೆ, ಅದರಲ್ಲಿ ಎಲ್ಲಾ ತರದ ಕ್ಯಾಲ್ಕುಲೇಷನ್ಸ್ ಹಾಕಿದೀವಿ, ಎಲ್ಲವನ್ನು ನೀವು ಉಪಯೋಗಿಸ್ಬೋದು. ಇಲ್ಲಿ ನಾವು ನಮ್ಮ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಪ್ರಿಡಿಕ್ಷನ್ ಮಾಡೋದು ಹೇಗೆ, ಒಂದು ಜಾತಕವನ್ನ ನೋಡಿ ನೀವು ಫಲ ಹೇಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದೇ ರೀತಿ ನೀವು ನಿಮ್ಮ 15 ದಿನ ಕ್ಲಾಸ್ ಮುಗಿದ ಮೇಲೆ ನೀವು ಯಾವುದೇ ಪ್ರಶ್ನೆ ನಿಮ್ಮ ಹತ್ರ ಯಾರೇ ಕೇಳಿದ್ರು ಕೂಡ ಆ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡ್ಬೋದು. ಅಷ್ಟು ಗ್ಯಾರಂಟಿ ನಾನು ಕೊಡ್ತೇನೆ ನಿಮಗೆ. ನಿಮ್ಮ ಹತ್ರ ಯಾವುದೇ ಪ್ರಶ್ನೆಗಳನ್ನ ಅವ್ರು ಕೇಳ್ಬೋದು. ಮದುವೆ, ಮಗು, ಮಕ್ಕಳಾಗತ್ತಾ, ಆಗಲ್ವಾ, ಯಾವಾಗ ಆಗತ್ತೆ, ಮದುವೆ ಯಾವಾಗ ಆಗತ್ತೆ, ಉದ್ಯೋಗ ಸಿಗುತ್ತಾ, ಸಿಗಲ್ವಾ, ಆಸ್ತಿ ಅಂತ ಸಂಪಾದನೆ ಮಾಡ್ತೀವಾ, ಮಾಡೋದಿಲ್ವಾ. ಸೊ ಈ ರೀತಿ ಹಲವಾರು ವಿಚಾರಕಗಳು, ಬ್ಯಾಂಕ್ ಲೋನ್ ತಗೊಳ್ತೀವಾ, ತಗೊಳ್ಳೋದಿಲ್ವಾ, ಯಾವ ತರದ ಕಾಯಿಲೆಗಳು ನಮಗೆ ಬರ್ಬೋದು, ರೋಗ ಯಾವಾಗ ನಮಗೆ ಬರುತ್ತೆ, ಕ್ಯೂರ್ ಆಗುತ್ತಾ, ಕ್ಯೂರ್ ಆಗಲ್ವಾ, ಈ ತರ ಹಲವಾರು ವಿಚಾರಕಗಳಿದೆ. ಸೊ ಇದನ್ನೆಲ್ಲವನ್ನ ನೀವು ಈಸಿಯಾಗಿ ಉತ್ತರವನ್ನ ಕೊಡ್ಬೋದು. ಯಾವುದೇ ಪ್ರಶ್ನೆ ಕೇಳಿದ್ರು ಸರಿನೇ, ಆ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡ್ತೀರಾ, ಅದು ಗ್ಯಾರಂಟಿ. ಅದು ಹೇಗೆ ಅಂತಂದ್ರೆ, ತುಂಬಾ ಸಿಂಪಲ್ ಆಗಿರುವಂತ ರೂಲ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಪ್ರಿಡಿಕ್ಷನ್ ಮಾಡ್ಬೋದು. ಓಕೆನಾ? ಸೊ ಪ್ರಶ್ನೆನ ನಾವು ನೋಡೋದು ಹೇಗೆ ಅಂತ ನಾವು ತಿಳ್ಕೊಳ್ತೀವಿ. ಪ್ರಶ್ನೆ ಜೊತೆಲಿ ನಾವು ಪ್ರಿಡಿಕ್ಷನ್ಗೆ ಅಂತ ಹೇಳಿ ಒಂದು 4 ರೂಲ್ಸ್ ಗಳನ್ನ ಅಪ್ಲೈ ಮಾಡ್ತೀವಿ. ಪ್ರಿಡಿಕ್ಷನ್ ಮಾಡೋದಕ್ಕೆ ಅಂತಾನೆ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ಮಾತ್ರನೇ ನೀವು ಫಲ ಹೇಳೋದಕ್ಕೆ ಸಾಧ್ಯ. ಉದಾಹರಣೆಗೆ ಒಂದು ಮಾತ್ರ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಫಲಗಳನ್ನ ಅನುಭವಿಸ್ಬೇಕು ನೀವು ಅಂತಂದ್ರೆ, ಉದಾಹರಣೆಗೆ ನೀವೀಗ ಮದುವೆ ಅನ್ನೋ ಒಂದು ಯೋಗನ ನೀವು ಅನುಭವಿಸ್ಬೇಕು, ನಿಮಗ್ ಮಗು ಆಗಬೇಕು, ಅಥವಾ ನಿಮ್ಗೆ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು, ಉದ್ಯೋಗ ಚೆನ್ನಾಗಿರ್ಬೇಕು. ಸೊ ಈ ರೀತಿ ನಿಮ್ಗೆ ಯಾವುದೇ ಒಂದು ಕಾರಕಗಳನ್ನ ನೀವು ಅನುಭವಿಸ್ಬೇಕು ಅಂತಂದ್ರೆ ಲಗ್ನ ಭಾವ ಚೆನ್ನಾಗಿರ್ಬೇಕು. ಲಗ್ನ ಭಾವಕ್ಕೆ ಆ ಫಲನ ಅನುಭವಿಸುವಂತ ಯೋಗ ನಿಮ್ಮ ಜಾತಕದಲ್ಲಿ ಇರಬೇಕು. ಅದು ಇದ್ರೆ ಮಾತ್ರನೇ ನೀವು ಅದನ್ನ ಅನುಭವಿಸೋದಕ್ಕಾಗೋದು, ಇಲ್ಲ ಅಂತಂದ್ರೆ ಅನುಭವಿಸೋದಕ್ಕಾಗೋದಿಲ್ಲ. ಈ ಭೂಮಿ ಮೇಲೆ ಹಲವಾರು ವಿಚಾರಕಗಳಿದೆ, ತುಂಬಾ ತುಂಬಾ ಅಂದ್ರೆ ತುಂಬಾ ವಿಚಾರಕಗಳಿದೆ. ಅದನ್ನ ಎಲ್ಲವನ್ನ ಎಲ್ಲರೂ ಅನುಭವಿಸೋದಕ್ಕಾಗತ್ತಾ ಅಂತಂದ್ರೆ ಆಗೋದಿಲ್ಲ. ರೈಟ್? ಸೊ ಅದನ್ನ ನಾವು ಅರ್ಥ ಮಾಡ್ಕೊಬಿಟ್ರೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಈ ಗ್ರಹಗಳನ್ನು ಅಥವಾ ಈ ಭಾವಗಳನ್ನು ಅನಾಲಿಸಿಸ್ ಮಾಡೋದು ತುಂಬಾ ಈಸಿ ಆಕ್ಚುಲಿ. ತುಂಬಾ ಜನ ಅನ್ಕೊಳ್ತಾರೆ KP ಅಸ್ಟ್ರಾಲಜಿ ಅಂದ್ರೆ ಕಷ್ಟ, KP ಅಸ್ಟ್ರಾಲಜಿ ಬರೀ ಈವೆಂಟ್ ಪ್ರೊಡಿಕ್ಷನ್ ಮಾತ್ರ ತಗೊಳ್ಬೇಕು, ನೀವು ಫಲ ಹೇಳೋದಕ್ಕೆ ಆಗೋದಿಲ್ಲ ಅದರಲ್ಲಿ. ಸೊ ಈ ತರ ಎಲ್ಲ ಮಿಸ್ಟೇಕ್ಸ್ ಗಳು ಆಗಿದೆ ಆಕ್ಚುಲ್ ಆಗಿ, ತುಂಬಾ ಜನ ಅನ್ಕೊಂಡಿದ್ದಾರೆ. ಬಟ್ ಆ ರೀತಿ ಎಲ್ಲ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲ. KP ಅಸ್ಟ್ರಾಲಜಿಲಿ ನೀವು ಎಲ್ಲವನ್ನ ನೋಡ್ಬೋದು, ಇನ್ಕ್ಲೂಡಿಂಗ್ ನಿಮ್ಮ ಡೈಲಿ ಅಸ್ಟ್ರಾಲಜಿ ಅಂತ ಕರಿತೀವಿ, ಅಂದ್ರೆ ಡೇ ಅನಾಲಿಸಿಸ್ ಅಂತ ಕರಿತೀವಿ ನಾವು. ಇನ್ಕ್ಲೂಡಿಂಗ್ ಇವತ್ತು ನನಗೆ ಹೇಗಿರುತ್ತೆ, ಸೊ ಇದನ್ನು ಕೂಡ ನೀವು KP ಜ್ಯೋತಿಷ್ಯದ ಪ್ರಕಾರ ಅನಾಲಿಸಿಸ್ ಮಾಡ್ಬೋದು ಆಕ್ಚುಲಿ. ಸೊ ನಮ್ಮ ಆಪ್ ಅಲ್ಲಿ ನಾವು ಡೇ ಅನಾಲಿಸಿಸ್ ಅನ್ನೋ ಒಂದು ಸೆಕ್ಷನ್ ಕೊಟ್ಟಿದ್ದೀವಿ, ಅದನ್ನ ಕೂಡ ನೀವು ಉಪಯೋಗಿಸಿ ನಿಮ್ಮ ದಿನ ಇವತ್ತು ಹೇಗಿರುತ್ತೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಬೋದು. ನಾನು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಟೀಚಿಂಗ್ ಮಾಡ್ತಾ ಇದ್ದೀನಿ KP ಅಸ್ಟ್ರಾಲಜಿನ. ನೀವೆಲ್ಲ ಸೇರ್ಕೊಂಡಿರುವಂತ ಬ್ಯಾಚ್, ಈ ಬ್ಯಾಚ್ ಬಂದು 43ನೇ ಬ್ಯಾಚ್ ನಾನು ಮಾಡ್ತಾ ಇರುವಂತ. ಓಕೆ, ಸೊ ಇದು ನಂದು 4 ವರ್ಷದಿಂದ ಟೀಚಿಂಗ್ ಮಾಡ್ತಾ ಇದ್ದೀನಿ. ನಾನು KP ಜ್ಯೋತಿಷ್ಯವನ್ನ 9 ವರ್ಷದಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ. ಟ್ರೆಡಿಷನಲ್ ಅಸ್ಟ್ರಾಲಜಿಯನ್ನ ಸೇರಿಸ್ಕೊಂಡ್ರೆ ನನಗೆ ಆಲ್ಮೋಸ್ಟ್ ಒಂದು 12 to 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಆಕ್ಚುಲ್ ಆಗಿ. ಓಕೆ, ಸೊ ನಾನು ಲೆಕ್ಕ ತಗೊಳ್ಳೋದು ಹೇಗೆ ಅಂತಂದ್ರೆ, ಒಂದು 12 ವರ್ಷದಿಂದ ನಾನು ಜ್ಯೋತಿಷ್ಯವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅನ್ನೋದು ನನ್ನ ಲೆಕ್ಕ. ಅದರಲ್ಲಿ 9 ವರ್ಷ KP ಅಸ್ಟ್ರಾಲಜಿನೇ ಅನಾಲಿಸಿಸ್ ಮಾಡಿದ್ದೀನಿ. ಇದರಷ್ಟು ಒಂದು ಈಸಿ ಆಗಿರುವಂತ ಸಬ್ಜೆಕ್ಟ್ ಬೇರೆ ಯಾವುದೂ ಕೂಡ ಇಲ್ಲ. ಇದರಲ್ಲಿ ಆಗತ್ತೆ, ಆಗಲ್ಲ, ನಡೆಯುತ್ತೆ, ನಡೆಯಲ್ಲ, ಆಗಬಹುದು, ನಡಿಬಹುದು. ಸೊ ಈ ತರದ್ದು ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಸಣ್ಣದಾಗತ್ತಾ, ದೊಡ್ಡದಾಗತ್ತಾ ಅನ್ನೋ ವಿಚಾರ ಇದೆ ಅಂತಂದ್ರೆ, ಸಣ್ಣಗಾಗ್ಬೇಕು ಅಂತಂದ್ರೆ ಸಣ್ಣದಾಗೆ ಆಗೋದು, ದೊಡ್ಡದಾಗ್ಬೇಕು ಅಂತಂದ್ರೆ ದೊಡ್ಡದಾಗೆ ಏಟಾಗೋದು. ಸೊ ಇದನ್ನು ಕೂಡ ನೀವು ಪ್ರಿಸೈಸ್ ಆಗಿ ಇಂಥದೇ ಅಂತ ಹೇಳ್ಬೋದು. ಈ ವ್ಯಕ್ತಿಗೆ ಇಂಥದೇ ಕಾಯಿಲೆ ಕೂಡ ಬರುತ್ತೆ ಅನ್ನೋದು ಕೂಡ ನೀವು ಪ್ರಿಡಿಕ್ಷನ್ ಅನ್ನ ಮಾಡ್ಬೋದು. ಇಂಥದೇ ಇವ್ರಿಗೆ ರೋಗಗಳು, ಕಾಯಿಲೆಗಳು ಯಾವಾಗ ಕ್ಲಿಯರ್ ಆಗುತ್ತೆ, ಯಾವಾಗ ಕ್ಯೂರ್ ಆಗುತ್ತೆ, ಇದನ್ನ ಎಲ್ಲವನ್ನ ಸೇರಿಸಿ ನೀವು ಪ್ರಿಡಿಕ್ಷನ್ ಅನ್ನ ಮಾಡ್ಬೋದು.
ಓಕೆನಾ. ಸೊ ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕ್ಲಾಸಲ್ಲಿ ನಿಮ್ಗೆ ಯಾವುದೂ ಕೂಡ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಒಂದು ಜಾತಕವನ್ನ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡೋದು ಹೇಗೆ, ಮ್ಯಾರೇಜ್ ಮ್ಯಾಚಿಂಗ್ ಮಾಡೋದು ಹೇಗೆ, ಫಲ ಹೇಳೋದು ಹೇಗೆ, ಈವೆಂಟ್ ಪ್ರಿಡಿಕ್ಷನ್ ಅಂತ ಕರಿತೀವಿ. ಅಂದ್ರೆ ಈ ಈ ದಶಾಭಕ್ತಿಲಿ ನಿಮ್ಗೆ ಈ ಘಟನೆಗಳು ನಡೆಯುತ್ತೆ ಅನ್ನೋ ಒಂದು ಈವೆಂಟ್ ಪ್ರಿಡಿಕ್ಷನ್, ಅದು ಹೇಗೆ ಮಾಡಬೇಕು. ಸೊ ಈ ರೀತಿ ಹಲವಾರು ವಿಚಾರಗಳಿದೆ. ತುಂಬಾ ಜನಕ್ಕೆ ಒಂದು ಡೌಟು, ಈ 15 ದಿವಸದಲ್ಲಿ ನಾವು ಇದನ್ನ ಕಲಿಬೋದಾ ಅನ್ನೋದು. 15 ದಿನದಲ್ಲಿ ಕಲಿಯೋದು ಅನ್ನೋದು ತುಂಬಾ ಟಫ್ ಆಗಿರುವಂತ ವಿಚಾರ ಕಣೆ. ಎಸ್, ನಾನು ಒಪ್ಕೊಳ್ತೀನಿ. ಬಟ್ ಆದ್ರೆ ಯಾವಾಗ ಅದು ಕಲಿಯೋದಕ್ಕೆ ಕಷ್ಟ ಆಗತ್ತೆ ಅಂತಂದ್ರೆ, ಎಲ್ಲವನ್ನ ಮಿಕ್ಸ್ ಮಾಡಿ ನಿಮಗೆ ಚೂರ್ ಕೊಟ್ಬಿಟ್ರೆ ನಿಮಗೆ ಅದು ಕಷ್ಟ ಆಗತ್ತೆ. ಯಾವುದನ್ನು ಕೂಡ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡದೆ ಹೋದ್ರೆ ಅವಾಗ ನಿಮ್ಗದು ಕಷ್ಟ ಆಗತ್ತೆ. ಈಗ ಟೋಟಲ್ ಆಗಿ ನಾನೊಂದು 33 ರೂಲ್ಸ್ ಅನ್ನ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಆಕ್ಚುಲಾಗಿ. ಈ 33 ರೂಲ್ಸ್ ಅಲ್ಲಿ ನಾನು ನಿಮಗೆ ಒಂದು 10 ರೂಲ್ಸ್ ಮಾತ್ರ ಹೇಳ್ಕೊಟ್ಬಿಡ್ತೀನಿ ಅಂತ ಇಟ್ಕೊಳ್ಳಿ ಈ 15 ದಿವಸದಲ್ಲಿ. ಅವಾಗ ನಿಮ್ ಕೈಲಿ ಅದು ಪ್ರಾಕ್ಟೀಸ್ ಮಾಡಕ್ ಆಗತ್ತಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ. ಫಲ ಹೇಳೋದಕ್ಕಾಗತ್ತಾ ಅಂದ್ರೆ ಫಲ ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಯಾವುದನ್ನು ಕೂಡ ಇಲ್ಲಿ ನಾವು ಮುಚ್ಚಿಡ್ತಾ ಇಲ್ಲ. ಎಲ್ಲವನ್ನ ಡೀಟೇಲ್ ಆಗಿ ಕ್ಲೀನ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಗೆ ಏನೇ ಪ್ರಶ್ನೆಗಳು, ಏನೇ ಡೌಟ್ಸ್ಗಳು ಬಂದ್ರು ಕೂಡ ನೀವು ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳನ್ನ ಕೇಳಿದಷ್ಟು ನೀವು ತಿಳ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ ಸಬ್ಜೆಕ್ಟ್ನ. ಯಾಕೆಂದ್ರೆ ನಾನು ದೇವರಲ್ಲ. ನಿಮ್ಮ ಮನಸ್ಸಲ್ಲಿ ಯಾವ ತರ ಹೋಗ್ತಾ ಇದೆ, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿ ನನಗೆ ಅರ್ಥ ಆಗಲ್ಲ. ಸೊ ಆ ಕಾರಣದಿಂದ ನೀವು ಪ್ರಶ್ನೆನ ಕೇಳಿದಾಗ ನನಗೆ ಅರ್ಥ ಆಗತ್ತೆ. ಓಕೆ, ಇವ್ರಿಗೆ ಇದ್ರಲ್ಲಿ ಏನೋ ಒಂದು ಡೌಟ್ ಇದೆ, ಸೊ ಇದನ್ನ ಯಾವ ರೀತಿ ಇವ್ರಿಗೆ ಹೇಳ್ಕೊಟ್ರೆ ಅರ್ಥ ಆಗತ್ತೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಸೊ ಅವಾಗ ನಾನು ನಿಮ್ಗೆ ಅದನ್ನ ಮತ್ತೆ ಹೇಳ್ಕೊಟ್ಟಾಗ ನಿಮ್ಗೆ ಅದು ಅರ್ಥ ಆಗತ್ತೆ. ಓಕೆನಾ. ಇಲ್ಲ ಅಂತಂದ್ರೆ ನೀವು ನಾನೇನಾದ್ರು ಹೇಳ್ತೀನಾ ಅಥವಾ ನಾನೇನಾದ್ರು ಅನ್ಕೊಳ್ತೀನಾ ಅಥವಾ ಗ್ರೂಪಲ್ಲಿ ಮೆಂಬರ್ ಯಾರಾದ್ರೂ ಏನಾದ್ರು ಅನ್ಕೊಳ್ತಾರ, ಸೊ ಈ ಡೌಟ್ಸ್ ಎಲ್ಲ ಯಾರು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ನಾನು 100% ನಿಮಗೆ ಪ್ರಾಮಿಸ್ ಮಾಡ್ತಾ ಇದೀನಿ, ನೀವು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರವನ್ನ ಕೊಡ್ತೇನೆ. ಓಕೆನಾ. ಸೊ ರಾತ್ರಿ 8:30 9:30ವರೆಗೂ ಕ್ಲಾಸ್ ನಡೆಯುತ್ತೆ. 9:30 10 ಗಂಟೆವರೆಗೂ ಡೌಟ್ ಕ್ಲಾರಿಫಿಕೇಶನ್ ಅನ್ನೋದನ್ನ ಮಾಡ್ತೇವೆ. ನಿಮಗೆ ಬರುವಂತ ಎಲ್ಲಾ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಸಪೋಸ್ ನಾನು ಕೇಳೋದಕ್ಕೆ ಗ್ರೂಪಲ್ಲಿ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಸಂಕೋಚ ಇದೆ ಅನ್ನೋದೇನಾದ್ರೂ ಇತ್ತು ಅಂತಂದ್ರೆ, ಕ್ಲಾಸ್ ಮುಗಿದ್ಮೇಲೆ ನೀವು ನನಗೆ ಫೋನ್ ಮಾಡಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ನಾನು ಖಂಡಿತ ಅದನ್ನ ತಿಳಿಸ್ಕೊಡ್ತೇನೆ. ನಿಮಗೆ ಫೋನ್ ಮಾಡಿ ಕೇಳೋದಕ್ಕೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ ಅನ್ನೋದಾದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ವಾಯ್ಸ್ SMS ಮಾಡಿ, ನಾನು ಅದಕ್ಕೆ ರಿಪ್ಲೈ ನಿಮಗೆ ಮಾಡ್ತೇನೆ. ಓಕೆನಾ. ಸೊ ನೀವು ಡೌಟ್ ಕೇಳದೆ ಹೋದ್ರೆ ಮಾತ್ರನೇ ನನಗೆ ಅದು ಅರ್ಥ ಆಗಲ್ಲ. ಸೊ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಹೇಳ್ಕೊಡೋದಕ್ಕೆ ನನಗಾಗೋದಿಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಿ. ಸೊ ಖಂಡಿತ ನಾನು ನಿಮ್ಗೆ ಅದಕ್ಕೆ ಉತ್ತರಗಳನ್ನ ಕೊಡ್ತೇನೆ. ಓಕೆ. ಇಲ್ಲಿ ಎಲ್ಲರೂ ಕೂಡ ಹೊಸಬರಾಗಿರೋದ್ರಿಂದ ಯಾರು ಕೂಡ ನಿಮ್ಮನ್ನ ಈ ಪ್ರಶ್ನೆ ಯಾಕೆ ಕೇಳಿದ್ರಿ, ಆ ಪ್ರಶ್ನೆ ಯಾಕೆ ಕೇಳಿದ್ರಿ ಅಂತ ಹೇಳೋದಿಲ್ಲ. ಸೊ ಓಕೆನಾ. ಸೊ 9:30 ನಂತರ ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ಕೇಳಿ. ಸಪೋಸ್ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅವಾಗ ನಿಲ್ಸಿ ಆ ಪಾಯಿಂಟ್ ನೀವು ಆ ಪ್ರಶ್ನೆನ ಕೇಳ್ಬೋದು, ತೊಂದರೆ ಇಲ್ಲ. ಬಟ್ ಅದ್ರ ಎಂಟೈರ್ಲಿ ಸಬ್ಜೆಕ್ಟ್ಗೆ ಬಿಟ್ಟು ಬೇರೆ ಕಡೆ ಹೋಗೋದಾದ್ರೆ ಆ ಪ್ರಶ್ನೆನ 9:30 ಮೇಲೆ ನೀವೆಲ್ಲರೂ ಕೂಡ ನನಗೆ ಕೇಳಿ, ನೋ ಡೌಟ್. ಓಕೆನಾ. ಸೊ ಇದೊಂದು ವಿಚಾರ. ಮತ್ತೆ ಎಲ್ಲರೂ ಕೂಡ ಒಂದು ವಿಚಾರನ ಇವತ್ತಿಂದ ಶುರು ಮಾಡ್ಬೇಕು. ಸೊ ಅದೇನು ಅಂತಂದ್ರೆ, ಎಲ್ಲರೂ ಯಾರೆಲ್ಲ ಸೇರ್ಕೊಂಡಿದ್ರು ಅವರೆಲ್ಲರೂ ಕೂಡ ಆಕ್ಚುಲ್ ಆಗಿ, ಸೊ ಈ ವಿಡಿಯೋನು ಕೂಡ ನಾನು ಗ್ರೂಪಲ್ಲಿ ಹಾಕ್ತೀನಿ. ಸೊ ಎಲ್ಲಾ ವಿಡಿಯೋಸ್ಗಳು ನಿಮಗೆ ದಿನ ಕ್ಲಾಸ್ ಮುಗಿದ ತಕ್ಷಣ ವಿಡಿಯೋಸ್ ನಿಮಗೆ ಸಿಗುತ್ತೆ. ಓಕೆನಾ. ನೀವು ಮತ್ತೆ ಇದನ್ನ ರಿಪೀಟೆಡ್ ಮಾಡಿ ನೀವು ಅದನ್ನ ಕೇಳಿಸ್ಕೋಬಹುದು, ಏನೂ ತೊಂದರೆ ಇಲ್ಲ. ಬಟ್ ಆದ್ರೆ ವಿಡಿಯೋಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಮಾಡ್ಕೊಳ್ಳಿ. ನಿಮಗೆ ಡೈಲಿ ಕ್ಲಾಸ್ ಮುಗಿದ ತಕ್ಷಣ ನಿಮಗೆ ವಿಡಿಯೋ ಸಿಗುತ್ತೆ. ಓಕೆನಾ. ಸಪೋಸ್ ಅದೇನಾದ್ರು ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ದಿನ ನಿಮಗೆ ಖಂಡಿತ ವಿಡಿಯೋ ಸಿಗುತ್ತೆ. ಸೊ ಅದ್ರಲ್ಲಿ ನೋ ಡೌಟ್. ಓಕೆನಾ. ಸೊ ವಿಡಿಯೋನ ಮತ್ತೆ ನೀವು ನೋಡ್ಕೋಬಹುದು, ಎಷ್ಟು ಸರಿ ಬೇಕಾದ್ರೂ ನೀವು ಮತ್ತೆ ಅದನ್ನ ನೋಡ್ಕೋಬಹುದು. ಅದು ನಿಮ್ಮ ಹತ್ರನೇ ಇರುತ್ತೆ. ಸೊ ಆ ಗ್ರೂಪ್ ಅಲ್ಲಿ ಇರುತ್ತೆ ಆಕ್ಚುಲ್ ಆಗಿ. ಸೊ ಗ್ರೂಪ್ ಅಲ್ಲಿ ನೀವು ಇರೋವರೆಗೂ ಕೂಡ ಅದನ್ನ ನೋಡ್ಕೊಳ್ಬಹುದು. ಸಪೋಸ್ ಗ್ರೂಪ್ ಇಂದ ನಾನು ಎಕ್ಸಿಟ್ ಆಗ್ಬಿಟ್ಟೆ, ಬೈ ಮಿಸ್ಟೇಕ್ ಆಗಿ ಏನೋ ಆಯ್ತು ಅಂತಂದ್ರೂ ಕೂಡ ನಾನು ಗ್ರೂಪ್ ನಿಮ್ನ ಆಡ್ ಮಾಡ್ಬಿಡ್ತೀನಿ ಆಮೇಲೆ ಕೂಡ. ಓಕೆನಾ. ಸೊ ಅದಾದ್ಮೇಲೆ ಏನು ಅಂತಂದ್ರೆ,
ನಮ್ಮ ಆ್ಯಪ್ ಕೂಡ ಕೊಡ್ತೀವಿ ನಿಮಗೆ. ಸೊ ಆ್ಯಪ್ನು ಕೂಡ ನೀವು ಉಪಯೋಗಿಸ್ಬೇಕು. ಅದಕ್ಕೆ ಬೇಕಾಗಿರುವಂಥ ಸೆಟ್ಟಿಂಗ್ಸ್ ಎಲ್ಲವನ್ನ ನಾನು ತೋರಿಸ್ಕೊಡ್ತೀನಿ. ಅದು ಹೇಗೆ ಉಪಯೋಗಿಸ್ಬೇಕು ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮ ಆ್ಯಪಲ್ಲಿ ಹಾಕಿರುವಂಥದ್ದನ್ನ ತಿಳಿಸ್ಕೊಡ್ತೀವಿ. ಬಟ್ ಪರಶರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ನಾವು ತಿಳಿಸೋದಿಲ್ಲ. ಓಕೆನಾ? KPಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ನಾವು ಏನೇನೆಲ್ಲ ಅಪ್ಡೇಟ್ ಮಾಡಿದ್ದೀವಿ ನಮ್ಮ ಆ್ಯಪಲ್ಲಿ ಅಷ್ಟನ್ನು ತಿಳಿಸ್ಕೊಡ್ತೀವಿ. ಯಾಕೆಂದ್ರೆ ಈ ಕ್ಲಾಸಲ್ಲಿ ನಾವು ಪರಶರಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದನ್ನು ಕೂಡ ನಾವು ಇಲ್ಲಿ ಟಚ್ ಮಾಡೋದಿಲ್ಲ. ಓಕೆನಾ? ಸೊ ನಾವು ಬರೀ KP ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಮಾತ್ರ ಇದರಲ್ಲಿ ಕ್ಲಾಸಲ್ಲಿ ಮಾಡೋದು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಡೌಟ್ಸ್ಗಳು ಏನೇ ಬಂದರೂ ಕೂಡ ನೀವು ಕೇಳಬಹುದು. ಬಟ್ ಈ ಸಬ್ಜೆಕ್ಟ್ ಅಲ್ಲಿ ಈ ರೀತಿ ಹೇಳ್ತಾರೆ ಅನ್ನೋ ಚರ್ಚೆನೆಲ್ಲ ನಾವು ಮಾಡ್ಬೋದು. ಏನು ಇದೆಲ್ಲ ಆಕ್ಚುಲ್ ಆಗಿ. ಓಕೆನಾ? ಬಟ್ ಅದ್ರ ಎಂಟೈರ್ಲಿ ನಾವು ಪರಶರನ್ನ ನಾವು ಇದು ಮಾಡೋದಕ್ಕೆ ಆಗೋದಿಲ್ಲ ಆಕ್ಚುಲ್ ಆಗಿ. ಹಾಗಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅದು ತಪ್ಪು, ಅದನ್ನ ಯೂಸ್ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಸೊ ಅದನ್ನು ಉಪಯೋಗಿಸಿ, ಇದನ್ನು ಉಪಯೋಗಿಸಿ. ಇದು ನಿಮ್ಗೆ ಇನ್ನೂ ಈಸಿಯಾಗಿ ಆಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪರಶರದಿಂದ ನೀವು ಒಂದು ಜಾತಕವನ್ನು ಪ್ರಿಡಿಕ್ಷನ್ ಮಾಡೋದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅಂದ್ರೆ ಮಿನಿಮಮ್ ನಿಮಗೆ 30 ರಿಂದ 35 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಅದು ಈಸಿ ಆಗುತ್ತೆ. ಇದರಲ್ಲಿ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಆಕ್ಚುಲ್ ಆಗಿ. ಸೊ ನೀವು ಇದನ್ನ ನಾನು ಹೇಳಿಕೊಡುವಂತ ವಿಚಾರಗಳನ್ನ ಒಂದು 3 ತಿಂಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಿಮ್ಗೆ ಏನೇ ಪ್ರಶ್ನೆಗಳು ಬಂದ್ರು ಸರಿ, ಎಂಥದೇ ಜಾತಕ ಕೊಟ್ಟರು ಸರಿ, ಈಸಿಯಾಗಿ ಪ್ರಿಡಿಕ್ಷನ್ ಮಾಡ್ಬಿಡ್ತೀನಿ. ಅದು ಗ್ಯಾರಂಟಿ. ಓಕೆನಾ? ಸೊ ನಾನು 9 ವರ್ಷ ಪ್ರಾಕ್ಟೀಸ್ ಮಾಡಿ, 9 ವರ್ಷದಿಂದ ಅದೆಲ್ಲ ರಿಸರ್ಚ್ ಮಾಡಿ, ಅದರಲ್ಲಿ ಯಾವ್ದ್ಯಾವ್ದೆಲ್ಲ ರೂಲ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಪ್ರಿಡಿಕ್ಷನ್ ಮಾಡೋದಕ್ಕೆ, ಯಾವ್ದ್ಯಾವ್ದೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿ ನಿಮ್ಗೆ ಅದನ್ನ ಟೀಚ್ ಮಾಡ್ತಾ ಇದ್ದೀನಿ. ನಾನು 9 ವರ್ಷ ತಮಿಳ್ನಾಡಲ್ಲಿ ಹುಡುಕಿದ್ದೀನಿ ಆಕ್ಚುಲ್ ಆಗಿ. ಸೊ ಆ ಹುಡುಕಿರುವಂತ ವಿಚಾರಗಳನ್ನ ರೂಲ್ಸ್ ಫಾರ್ಮೆಟ್ ಅಲ್ಲಿ ಹಾಕಿ ನಿಮಗ್ ತಿಳಿಸ್ತಾ ಇದ್ದೀನಿ. ನಮ್ಮಷ್ಟು KP ಆಸ್ಟ್ರಾಲಜಿನ ಈಸಿಯಾಗಿ ಯಾರಾದ್ರೂ ಒಬ್ರು ಮಾಡಿದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ನಿಮಗೆ ನಮ್ಮ ಹತ್ರ ಸಿಗುವಂತ KP ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಅದು ಸಿಗುತ್ತೆ. ಅದಕ್ಕೆ ಗ್ಯಾರಂಟಿ ಆಕ್ಚುಲಿ. ಓಕೆ, ಮೇ ಬಿ ನಮ್ಮ ಸ್ಟೂಡೆಂಟ್ಸ್ ಯಾರನ್ನ ಕ್ಲಾಸ್ ಮಾಡ್ತಾ ಇದ್ರೆ ಅವ್ರ ಹತ್ರ ನಿಮ್ಗೆ ಅದು ಡೀಟೇಲ್ ಆಗಿ ವಿಚಾರಗಳು ಸಿಗುತ್ತೆ. ಬಟ್ ಅದನ್ನ ನಮ್ಮ ಸ್ಟೂಡೆಂಟ್ ಬಿಟ್ಟು ನೀವು ಬೇರೆ ಎಲ್ಲಾನ ಹೋಗಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಎಲ್ಲೂ ಸಿಕ್ಕೋದಿಲ್ಲ. ಗ್ಯಾರಂಟಿ ಅದು ಮಾತ್ರ. ಓಕೆ, ರೈಟ್. ಸೊ KP ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿರುವಂತ ನಿಮಗೆಲ್ಲ ಏನಾದರೂ ಡೌಟ್ಸ್ ಕೇಳಿದ್ರೆ ಕೇಳಿ, ಆಮೇಲೆ ಮುಂದೆ ಹೋಗೋಣ. ಈಗ ಆಕ್ಚುಲಿ KP ಆಸ್ಟ್ರಾಲಜಿ ಅಂದ್ರೆ ಏನು ಅಂತ ಕೇಳ್ಬಿಡಿ. KP ಆಸ್ಟ್ರಾಲಜಿ ಅಂತಂದ್ರೆ ಕೃಷ್ಣಮೂರ್ತಿ ಪದ್ಧತಿ ಅಂತ ಹೇಳಿ ಅರ್ಥ. ಸೊ KS ಕೃಷ್ಣಮೂರ್ತಿ ಅನ್ನೋರು ಈ ಸಿಸ್ಟಮ್ ಅನ್ನ ಫೈಂಡ್ ಔಟ್ ಮಾಡಿದ್ದು. ಬಟ್ ಇದರಲ್ಲೂ ಕೂಡ ಕೆಲವೊಂದು ಸ್ಮಾಲ್ ಮಿಸ್ಟೇಕ್ಸ್ ಗಳು ಇದೆ ಆಕ್ಚುಲ್ ಆಗಿ. ಸೊ ಅದನ್ನು ಕೂಡ ನಾವೆಲ್ಲ ರೆಕ್ಟಿಫೈ ಮಾಡಿ, ಅದನ್ನ ಚೇಂಜಸ್ ಮಾಡಿ, ಇನ್ನು ಕೂಡ ಡೆವಲಪ್ ಮಾಡಿ ಕಾನ್ಸೆಪ್ಟ್ ನ ಉಪಯೋಗಿಸ್ತಾ ಇದ್ದೀವಿ. ಓಕೆ, ಸೊ ತುಂಬಾ ಇದೆ ಆಕ್ಚುಲ್ ಆಗಿ. ನಾನು ಅದನ್ನ ಒಂದೊಂದೇ ನಾನು ನಿಮ್ಗೆ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀನಿ ಆಕ್ಚುಲ್ ಆಗಿ. ಏನಾದ್ರು ಪ್ರಶ್ನೆಗಳಿದೆಯಾ? ಎನಿ ಡೌಟ್ಸ್? 15 ದಿನ ಕ್ಲಾಸ್ ಇರುತ್ತೆ. ಸೊ ಅದರಲ್ಲಿ 15 ದಿನದಲ್ಲಿ ಮೊದಲು 2 ದಿನ ಬಂದು ಬೇಸಿಕ್ಸ್ ಇರುತ್ತೆ. ಕಸ್ಪ್ ಅಂದ್ರೆ ಏನು, ಸಬ್ಲಾಡ್ ಅಂದ್ರೆ ಏನು, ಮತ್ತೆ ಏನ್ ಹೇಳ್ತೀವಿ ನಾವು, ಬೇಸಿಕ್ಸ್, ಕಂಪ್ಲೀಟ್ ಆಗಿ ಬೇಸಿಕ್ಸ್. ಓಕೆನಾ? ಪ್ಲಸಿಡಸ್ ಭಾವ ಅಂದ್ರೆ ಏನು, ಇದೆಲ್ಲ ಇರುತ್ತೆ ಆಕ್ಚುಲ್ ಆಗಿ. ಕೆಲವ್ರಿಗೆ 2 ದಿನ ಮೊದಲು 2 ದಿನ ಬೋರ್ ಹೊಡಿಬೋದು ಆಕ್ಚುಲ್ ಆಗಿ, ಗೊತ್ತಿರೋರು ಇದ್ರೆ. ಸೊ ಗೊತ್ತಿಲ್ಲದೆ ಇರೋರು ಇದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗೋಗುತ್ತೆ. ಗೊತ್ತಿರೋರು ಇದ್ರೂ ಕೂಡ ಇನ್ನೊಂದ್ಸರಿ ಅದು ರಿಫ್ರೆಶ್ ಆಗುತ್ತೆ. ಅದು ಎರಡನ್ನೂ ಕೂಡ ನೀವು ಉಪಯೋಗಿಸ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಅಡ್ವಾನ್ಸ್ಡ್ ಸೀಕ್ರೆಟ್ ಆಗಿರುವಂತ, ನಮಗೆ ಸಂಬಂಧಪಟ್ಟಿರುವಂತ ಅಂದ್ರೆ ಭಾವಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಈ ಭಾವ ಸಂಬಂಧ ಅನ್ನೋ ಟಾಪಿಕ್ ಇಲ್ಲಿದೆ ನೋಡಿ. ಈ ಭಾವ ಸಂಬಂಧ ಅನ್ನೋ ಟಾಪಿಕ್ ಅಲ್ಲಿ ಇಷ್ಟು ರೂಲ್ಸ್ ಗಳಿದೆ ಆಕ್ಚುಲ್ ಆಗಿ. ಈ ರೂಲ್ಸ್ ಗಳನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೂಲ್ಸ್ ಗಳನ್ನ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಆಕ್ಚುಲ್ ಆಗಿ, ಈ ರೂಲ್ಸ್ ನ ನೀವು ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು ಆಕ್ಚುಲ್ ಆಗಿ. ಅದನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಓಕೆನಾ? ಸೊ ಈ ರೂಲ್ಗಳಲ್ಲೇ ಈಗ ಉದಾಹರಣೆಗೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ನಾನು ತುಂಬಾ ಸರಿ ಹಾಕಿದ್ದೀನಿ ಆಕ್ಚುಲ್ ಆಗಿ. ಯಾವುದೇ ಭಾವದಿಂದ ಬರುವಂತ 8, 12 ಅಥವಾ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ 8, 12 ಇದು ಆ ಭಾವದ ಫಲಗಳನ್ನ ಕೆಡಿಸುತ್ತೆ ಅನ್ನೋ ಒಂದು ವಿಚಾರನ ಹಾಕಿದ್ದೀನಿ ಆಕ್ಚುಲ್ ಆಗಿ. ಓಕೆನಾ? ಬಟ್ ಆದ್ರೆ ಅದ್ರಲ್ಲಿ ಇನ್ನೂ ಎಕ್ಸ್ಟೆಂಡೆಡ್ ಆಗಿರುವಂತ ಕೆಲವೊಂದು ರೂಲ್ಸ್ ಗಳಿದೆ ಆಕ್ಚುಲಿ. ಅಂದ್ರೆ ಆ 8, 12 ಆ ಭಾವದಲ್ಲಿರುವಂತ ಕಾರಕಗಳನ್ನ ಯಾವ ಕಾರಕಗಳನ್ನ ಕೆಡಿಸುತ್ತೆ, ಯಾವ ಕಾರಕಗಳನ್ನ ಅದು ಬೆಳೆಸುತ್ತೆ. ಸೊ ಈ ರೀತಿ ಅದರಲ್ಲಿ ಇನ್ನೂ ಕೆಲವೊಂದು ವಿಚಾರಕಗಳಿದೆ. ಸೊ ಅದನ್ನೆಲ್ಲವನ್ನ ಕೂಡ ನಾನು ತಿಳಿಸ್ಕೊಡ್ತೇನೆ. ಬರೀ ಆ 8, 12ಕ್ಕೆ ಮಾತ್ರ ಅಲ್ಲ, ಲಗ್ನ ಭಾವದ್ದೇನು, 4ನೇ ಭಾವಕ್ಕೇನು, 5, 9 ಏನು, 3, 11 ಏನು, 2, 5. ಸೊ ಈ ತರ
ಯೂಟ್ಯೂಬ್ ಅಲ್ಲಿ ಹಾಕಿರೋದು ಬರೀ ಇದರಲ್ಲಿ ಇರುವಂತ ಒಂದು 10% ಮಾತ್ರನೇ ಆಕ್ಚುಲ್ ಆಗಿ. ಸೊ ಇದರಲ್ಲಿ ಇನ್ನೂ ಡೆಪ್ತ್ ಆಗಿರುವಂತ ಸೀಕ್ರೆಟ್ಸ್ ಗಳಿದೆ. ಒಂದೊಂದು ರೂಲ್ ಅಲ್ಲಿ ಒಂದೊಂದು ತರದ ಡೆಪ್ತ್ ರೂಲ್ಸ್ ಸೀಕ್ರೆಟ್ಸ್ ಇದೆ. ಅದನ್ನೆಲ್ಲವನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಅದಾದ್ಮೇಲೆ ಸಿಗ್ನಿಫಿಕೇಟರ್ಸ್ ಅಂತ ನಾವು ಕರಿತೀವಿ ಆಕ್ಚುಲ್ ಆಗಿ. ಸೊ ಈಗ ಕೆಪಿ ಸಿಗ್ನಿಫಿಕೇಟರ್ಸ್ ಅಂತ ಒಂದು ಕರಿತೀವಿ. ಅದು ಓಲ್ಡ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಒಂದಿದೆ ಆಕ್ಚುಲ್ ಆಗಿ. ಅದಾದ್ಮೇಲೆ ನಮ್ಗೆ ನ್ಯೂ ಸಿಗ್ನಿಫಿಕೇಟರ್ಸ್ ಅಂತ ಒಂದು ಕರಿತೀವಿ, ಅಂದ್ರೆ ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಒಂದು ಕರಿತೀವಿ. ಅದಾದ್ಮೇಲೆ ಕಸ್ಪಲ್ ಲಿಂಕ್ಸ್ ಅನ್ನೋ ಒಂದು ಸಿಗ್ನಿಫಿಕೇಟರ್ಸ್ ನ ಕರಿತೀವಿ. ಸೊ ಈ ಸಿಗ್ನಿಫಿಕೇಟರ್ಸ್ ಎಲ್ಲ ನೀವು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬಟ್ ಆದ್ರೆ ಈ ಕ್ಲಾಸ್ ಅಲ್ಲಿ ನೀವು 3 ತರದ ಸಿಗ್ನಿಫಿಕೇಟರ್ಸ್ ನ ಕಲಿತೀರಾ. ಒಂದು ಕೆಪಿ ಸಿಗ್ನಿಫಿಕೇಟರ್ಸ್, ಇದು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಇದನ್ನ ABCD ಸಿಗ್ನಿಫಿಕೇಟರ್ಸ್ ಅಂತ ಕೂಡ ಕರೀತಾರೆ. ಅದ್ರ ಜೊತೆಲಿ ಈ ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಈ ನಾಡಿ ಸಿಗ್ನಿಫಿಕೇಟರ್ಸ್ ಕೂಡ ನಿಮ್ಗೆ ಎಲ್ಲರಿಗೂ ತುಂಬಾ ಜನ ಗೊತ್ತಿರುತ್ತೆ. ಬಟ್ ಆದ್ರೆ ಈ ನಾಡಿ ಸಿಗ್ನಿಫಿಕೇಟರ್ಸ್ ಅಲ್ಲಿ ಒಂದು ರೂಲ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಆ ರೂಲ್ ಏನು ಅಂತಂದ್ರೆ ಇಲ್ಲಿದೆ ನೋಡಿ, 212 ರೂಲ್ ಅಂತ ಕರಿತೀವಿ ನಾವು. ಅದಕ್ಕೆ 2 and 12 ಬಾಬಾ ರೂಲ್ಸ್ ಅಂತ ಕರಿತೀವಿ. ಅದು ಎಲ್ಲರಿಗೂ ಗೊತ್ತಾ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ ಆಕ್ಚುಲಿ. ಸೊ ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ನಾಡಿ ಸಿಗ್ನಿಫಿಕೇಟರ್ಸ್ ಪ್ರಕಾರ ನೀವು ಒಂದು ಜಾತಕವನ್ನ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅದೆಲ್ಲ. ಅದಾದ್ಮೇಲೆ ನಮ್ಮ ಕಸ್ಪಲ್ ಲಿಂಕ್ಸ್ ಪ್ರಕಾರ ನೀವು ಹೇಗೆ ಫಲಗಳನ್ನು ತಗೊಳ್ಬೇಕು, ಆ ಸಿಗ್ನಿಫಿಕೇಟರ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ನಿಮಗೆ, ಅದರಲ್ಲಿ ಇರುವಂತ ಇಂಪಾರ್ಟೆಂಟ್ ಆಗಿರುವಂತ ವಿಚಾರಕಗಳೇನು, ಸೋರ್ಸ್ ಅಂದ್ರೆ ಏನು, ಮ್ಯಾಟರ್ ಅಂದ್ರೆ ಏನು, ಡಿಸೈಡರ್ ಅಂದ್ರೆ ಏನು, ಸೊ ಡಿಸೈಡಿಂಗ್ ಹೇಗೆ ವರ್ಕ್ ಆಗುತ್ತೆ. ಈ ನಮ್ಮ ಆಪ್ ಅಲ್ಲಿ ಎಫೆಕ್ಟಿವ್ ಲಿಂಕ್ಸ್ ಅನ್ನೋದನ್ನ ಒಂದು ಕ್ರಿಯೇಟ್ ಮಾಡ್ತೀವಿ ನಾವು. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ನಾವು ಎಫೆಕ್ಟಿವ್ ಲಿಂಕ್ಸ್ ಅನ್ನೋ ಒಂದು ವಿಚಾರನ ಕ್ರಿಯೇಟ್ ಮಾಡ್ತೀವಿ. ಆ ಎಫೆಕ್ಟಿವ್ ಲಿಂಕ್ಸ್ ನ ನೀವು ಹೇಗೆ ಉಪಯೋಗಿಸ್ಬೇಕು, ಸೊ ಎಫೆಕ್ಟಿವ್ ಲಿಂಕ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಸೊ ಅದು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ರಿಲೇಷನ್ಸ್ ಅನ್ನೋ ಒಂದು ಪಾಯಿಂಟ್ ಅನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ಮಾರ್ಕ್ ಮಾಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅದು ಈಸಿಯಾಗಿ. ಸೊ ಇಲ್ಲಿ ಓಕೆನಾ, ಸೂರ್ಯ ಗ್ರಹ ನೋಡಿ 4, 2, 4 ಮತ್ತು 6ಕ್ಕೆ ಕನೆಕ್ಟಿವಿಟಿ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಬುಧ ಗ್ರಹ 1, 3, 7, 9, 11 ಅಂತ ತೋರಿಸ್ತಾ ಇದೆ. ಇದನ್ನೆಲ್ಲ ನಾವು ಎಫೆಕ್ಟಿವ್ ಲಿಂಕ್ಸ್ ಅಂತ ಕರಿತೀವಿ. ನಮ್ಮ ಆಪ್ ಅಲ್ಲೂ ಕೂಡ ನಾವು ಎಫೆಕ್ಟಿವ್ ಲಿಂಕ್ಸ್ ಅನ್ನೋ ಒಂದು ವಿಚಾರನ ಆಡ್ ಆನ್ ಮಾಡಿದ್ವಿ. ಸೊ ಈ ಎಫೆಕ್ಟಿವ್ ಲಿಂಕ್ಸ್ ನಿಮಗೆ ಫಲವನ್ನ ಹೇಗೆ ತಗೊಳುತ್ತೆ, ಅದು ಹೇಗೆ ಕ್ರಿಯೇಟ್ ಆಗುತ್ತೆ, ಸೊ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಇದು ಯಾಕೆ ಗೊತ್ತಿರ್ಬೇಕು ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಇದನ್ನ ಇಟ್ಟು ನಾಳೆ ನೀವು ಯಾರಿಗಾನ ಒಬ್ರಿಗೆ 4 ಜನಕ್ಕೆ ಪಾಠ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ನಾಳೆ ನೀವು ಇದನ್ನ ಕ್ಲಾಸ್ ಮಾಡಿ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಇದನ್ನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ನ ಕೊಡ್ತಾ ಇರೋದ್ರಿಂದ ನಾನು ಇದನ್ನ ಟೀಚಿಂಗ್ ತಗೊಂಡ್ಬಂದೆ. ನಾಳೆ ದಿನ ನಿಮಗೂ ಇದೇ ರೀತಿ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಅನ್ನೋವಾಗ 4 ಜನ ನಿಮ್ಮ ಹತ್ರ ಕಲಿಬೇಕು ಅಂತ ಇಷ್ಟಪಡ್ತಾರೆ. ನೀವು ಅವ್ರಿಗೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತೀರಾ. ನೀವು ಅವ್ರಿಗೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೊ ನಾವು ಹೇಗೆ ಸಿಗ್ನಿಫಿಕೇಟರ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಆ ಎಫೆಕ್ಟಿವ್ ಲಿಂಕ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ನೀವು. ಸೊ ಅದಕ್ಕೋಸ್ಕರನೇ ಈ ಚಾಪ್ಟರ್ನು ಕೂಡ ನಾನು ಇಲ್ಲಿ ಆಡ್ ಆನ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಕಾರಕಗಳಂದ್ರೇನು, ಕಾರಕಗಳನ್ನ ಹೇಗೆ ಉಪಯೋಗಿಸ್ಬೇಕು, ಇದು ಎಲ್ಲ ನಾನು ಇದನ್ನ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಕಾರಕಗಳನ್ನ ನಾವು ಹೇಗೆ ತಗೊಳ್ತೀವಿ, ಇನ್ನರ್ ಭಾವ ಅಂದ್ರೇನು, ಔಟರ್ ಭಾವ ಅಂದ್ರೇನು, ಸೊ ಈ ತರ ಹಲವಾರು ವಿಚಾರಕಗಳಿದೆ. ಓಕೆನಾ? ಸೊ ಇವತ್ತೇ ನಿಮ್ಗೆ ಹೇಳಿ ಅದನ್ನ ಇದ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಆಕ್ಚುಲ್ ಆಗಿ. ರೈಟ್. ಸೊ ಈಗ ಏನಾದ್ರು ಪ್ರಶ್ನೆಗಳಿದೆ ನಿಮಗೆ ನಮ್ಮ ಕ್ಲಾಸ್ ಬಗ್ಗೆ? ಎನಿ ಕ್ವೆಶನ್ಸ್? ಓಕೆ, ಸೊ ವೆರಿ ಗುಡ್. ಸೊ ಇವಾಗ ಒಂದು ರಾಶಿ ಚಾರ್ಟ್ ಇದೆ ನೋಡಿ. ಆಕ್ಚುಲ್ ಆಗಿ ಜನರಲ್ ಆಗಿ ಎಲ್ಲರೂ ಹೇಗೆ ಪ್ರಿಡಿಕ್ಷನ್ ಮಾಡ್ತೀರಾ ಅಂತಂದ್ರೆ, ಟ್ರೆಡಿಷನಲ್ ಅಸ್ಟ್ರಾಲಜಿಲಿ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇವ್ರಿಗೆ ಇವಾಗ ಉದಾಹರಣೆಗೆ ಗುರು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಇಟ್ಕೊಳ್ಳಿ ಮೈಂಡ್ ಅಲ್ಲಿ ಆಕ್ಚುಲ್ ಆಗಿ. ಓಕೆನಾ? ಸೊ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಪ್ರಿಡಿಕ್ಷನ್ ಮಾಡ್ಬೇಕು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಜನರಲ್ ಆಗಿ ಟ್ರೆಡಿಷನಲ್ ಅಸ್ಟ್ರಾಲಜಿ ಒಂದು ಸಿಂಪಲ್ ಮೆಥಡ್ ಅನ್ನ ತಗೊಳ್ಳೋಣ, ಅಥವಾ ಯಾರಾದ್ರೂ ಒಬ್ರು ಮೈಕ್ ನ ಆನ್ ಮಾಡ್ಕೊಂಡು ಸಿಂಪಲ್ ಆಗಿ ಇವ್ರಿಗೆ ಶುಕ್ರ ಭುಕ್ತಿ ಹೇಗಿರುತ್ತೆ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡಿ. ಇಲ್ಲಿ ದೃಷ್ಟಿ ತಗೊಳ್ಬೇಡಿ, ಯೋಗ ತಗೊಳ್ಬೇಡಿ, ಯಾವುದೂ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಶುಕ್ರ ಭುಕ್ತಿ ಹೇಗಿರುತ್ತೆ ಅಂತ ಹೇಳಿ. ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡಿ. ಎಲ್ಲ ಸೈಲೆಂಟ್ ಆಗಿ. ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ಸರ್ ಶುಕ್ರ 10ನೇ ಮನೆಯಲ್ಲಿದೆ ಲಗ್ನ ಚಾರ್ಟ್ ಅಲ್ಲಿ. ನವಾಂಶದಲ್ಲಿ
9ನೇ ಮನೇಲಿದೆ. ಅಂಶ ಎಲ್ಲ ಬಿಟ್ಬಿಡಿ ಸರ್, ಎಲ್ಲೂ ಬೇಡ ಸರ್, ನೀವೇನು ಹೇಳೋ ಅವಶ್ಯಕತೆನೂ ಇಲ್ಲ ಸರ್. ಸಿಂಪಲ್ ಆಗಿ ಇವ್ರಿಗೆ ಶುಕ್ರ ಭುಕ್ತಿ ಹೇಗಿರುತ್ತೆ ಅಂತ ಸರ್, ಅಷ್ಟೇ. ಸರ್ 10ನೇ ಮನೆ ಇರೋದ್ರಿಂದ ಅಧಿಕಾರ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ, ಸೊ ಅಂದ್ರೆ ಉದ್ಯೋಗದಲ್ಲಿ ಅವ್ರಿಗೆ ಒಳ್ಳೆ ಚೆನ್ನಾಗಿರುತ್ತೆ, ಅಧಿಕಾರ ಸಿಗುತ್ತೆ, ಪ್ರಮೋಷನ್ಸ್ ಆಗುತ್ತೆ. ಸೊ ಇದು ವಿಚಾರಗಳನ್ನ ಜನರಲ್ ಆಗಿ ಹೇಳುವಂಥದ್ದು, ಕರೆಕ್ಟ್ ಅಲ್ಲ ಸರ್? ತುಂಬಾ correct sir. ಸ್ಪೆಸಿಫಿಕ್ ಆಗಿ ಹೋಗೋದ್ ಬೇಡ ನಾವು, ಯಾಕೆಂದ್ರೆ ನಾವು ಇದನ್ನ KP ಅಸ್ಟ್ರಾಲಜಿನ ನಾವು ಕಲಿತಾ ಇರೋದ್ರಿಂದ ನಮ್ಗೆ ಟ್ರೆಡಿಷನಲ್ ಅಸ್ಟ್ರಾಲಜಿಗೆ ಅಲ್ಲಿಂದ ನಾವು KP ಹೇಗೆ ಡೆವಲಪ್ ಆಯ್ತು ಅನ್ನೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಪ್ರಶ್ನೆ ನಿಮ್ಮನ್ನೆಲ್ಲರನ್ನು ಕೂಡ ಕೇಳಿದ್ದೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ ಇಲ್ಲಿ ನಾವು ಗ್ರಹ ಇರುವಂತ ಜಾಗದಿಂದ ನಾವು ಫಲಗಳನ್ನ ತಗೊಳ್ತಾ ಇದ್ದೀವಿ. ಬಟ್ KS ಕೃಷ್ಣಮೂರ್ತಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ರೀತಿ ನಾವು ಫಲ ತಗೊಳ್ಳೋದು ತಪ್ಪು, ಈ ರೀತಿ ನಾವು ಫಲಗಳನ್ನ ನೋಡಬಾರ್ದು ಅನ್ನೋ ಒಂದು ವಿಚಾರನ ಅವ್ರಿಗದು ಆಲೋಚನೆಯಲ್ಲಿ ಬಂತು, ಯೋಚನೆ ಮಾಡಿದ್ರು, ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು. ಸೊ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮೊದಲನೇ ರೂಲ್ ಹೇಳ್ತಾ ಇದೀನಿ, ಇದನ್ನ KS ಕೃಷ್ಣಮೂರ್ತಿ ಅವರು KP ಪದ್ಧತಿಯಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತ ಒಂದು ಸೂತ್ರ, ರೂಲ್ಸ್. ಈ ರೂಲ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆಕ್ಚುಲ್ ಆಗಿ ಆ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಗ್ರಹ ತಾನಿರುವಂತ ನಕ್ಷತ್ರದ ಫಲಗಳನ್ನ ಕೊಡುತ್ತೆ, ಗ್ರಹ ತಾನಿರುವಂತ ನಕ್ಷತ್ರದ ಫಲಗಳನ್ನ ಕೊಡುತ್ತೆ ಅನ್ನೋದು ರೂಲು. ಇದನ್ನ ಇನ್ನೊಂಥರ ಹಾಕ್ತಾ ಇದೀನಿ ರೂಲನ್ನ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಗ್ರಹ ತಾನಿರುವಂತ ಜಾಗದ ಫಲಗಳನ್ನ ಕೊಡೋದಿಲ್ಲ, ಗ್ರಹ ತಾನಿರುವಂತ ನಕ್ಷತ್ರದ ಫಲಗಳನ್ನ ಕೊಡುತ್ತೆ ಅನ್ನೋ ಒಂದು ರೂಲ್ ಅನ್ನ ತಗೊಂಬೋದು. ಈಗ ಉದಾಹರಣೆಗೆ ಇಲ್ಲಿ ಗ್ರಹ ಬಂದಿವಾಗ ಆಕ್ಚುಲ್ ಆಗಿ 3 ನಕ್ಷತ್ರಗಳಿದೆ. ಆ 3 ನಕ್ಷತ್ರಗಳಲ್ಲಿ ಯಾವ್ದಾದ್ರು ಒಂದು ನಕ್ಷತ್ರದಲ್ಲಿ ಆ ಗ್ರಹ ಕೂತಿರ್ಬೇಕೀಗ. ಆ ಗ್ರಹ ಯಾವ ಮನೆಯಲ್ಲಿ ಕೂತಿದ್ಯೋ ಆ ಮನೆಯದು ಫಲಗಳನ್ನ ಅದು ಕೊಡುತ್ತೆ ಅನ್ನೋದನ್ನ ಮೊದಲನೇ ರೂಲ್ ಆಗಿ ತಗೊಂಡು, ಅದ್ರ ಜೊತೆಲಿ KS ಕೃಷ್ಣಮೂರ್ತಿ ಅವರು ಕೊಟ್ಟಿದ್ದ ರೂಲ್ ಏನು ಅಂತಂದ್ರೆ, ಗ್ರಹ ತಾನಿರುವಂತ ನಕ್ಷತ್ರದ ಫಲದ ಜೊತೆಲಿ ತನ್ನ ಉಪ ಅಧಿಪತಿನ ಫಲಗಳನ್ನ ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದ್ರು. ಉಪ ಅಧಿಪತಿ ಅಂದ ತಕ್ಷಣ ನಮ್ಗೆ ಇದೇನಿದು ಹೊಸದಾಗಿದೆಯಲ್ಲ ಈ ವರ್ಡ್ ಅಂತ ಅನಿಸ್ಬೋದು. ಈ ಹೊಸ ವರ್ಡ್ ಏನು ಅಂತಂದ್ರೆ, ಇದನ್ನ ಸಬ್ ಲಾರ್ಡ್ ಅಂತಾನು ಕರೀತಾರೆ ಆಕ್ಚುಲ್ ಆಗಿ ಇಂಗ್ಲಿಷ್ ಅಲ್ಲಿ. ಅದನ್ನ ನಾವು ಕನ್ನಡದಲ್ಲಿ ಉಪ ಅಧಿಪತಿ ಅಂತ ಕರಿತೀವಿ, ಅಥವಾ ಭುಕ್ತಿನಾಥ ಅಂತ ಕರಿತೀವಿ. ಈ ಭುಕ್ತಿನಾಥ ಅಂದ ತಕ್ಷಣ ಕೆಲವರಿಗೆ ಈಸಿಯಾಗಿ ಮೈಂಡ್ಗೆ ಹೋಗುತ್ತೆ. ಭುಕ್ತಿ ಅಂತಂದ್ರೆ ದಶಾಭುಕ್ತಿ ಸೀಕ್ವೆನ್ಸ್ ಅಲ್ಲಿ ಬರುವಂತದ್ದಲ್ಲ, ದಶಾ ಭುಕ್ತಿ ಅಂತರ ಅಂತ ಯೋಚನೆ ಬರ್ಬೋದು. ಎಸ್, ಅದು ಕರೆಕ್ಟ್ ಆಕ್ಚುಲ್ ಆಗಿ. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ಹಾಕ್ಬೇಕು ನಾನು ಅಂತಂದ್ರೆ, ಈಗ ನೋಡಿ, ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದನ್ನ ನಾವು ದಶೆ ಅಂತ ತಗೊಳ್ತೀವಿ. ಅದನ್ನ 9 ಭಾಗಗಳಾಗಿ ಮಾಡಿದಾಗ ನಮ್ಗೆ ಭುಕ್ತಿ ಅನ್ನೋದು ಬರುತ್ತೆ. ಕರೆಕ್ಟನೇ? ಚಂದ್ರ ಯಾವ ನಕ್ಷತ್ರದಲ್ಲಿದೆಯೋ ಅದನ್ನ ನಾವು ದಶೆಯಾಗಿ ತಗೊಳ್ತೀವಿ. ಆ ದಶೆನ ನಾವು 9 ಭಾಗಗಳಾಗಿ ಮಾಡಿದಾಗ ನಮ್ಗೆ ಭುಕ್ತಿ ಅನ್ನೋದು ಸಿಗುತ್ತೆ. ಆ ಭುಕ್ತಿನೇ ನಾವು ಸಬ್ ಲಾರ್ಡ್ ಅಂತ ಕರಿತೀವಿ, ಅಥವಾ ಭುಕ್ತಿನಾಥ ಅಂತ ಕರಿತೀವಿ, ಅಥವಾ ಉಪ ಅಧಿಪತಿ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡ್ತೀವಿ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಈಸಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ನಾವು ನೋಡೋಣ. ಸೊ ಈಗ ಸಬ್ ಲಾರ್ಡ್ ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ನಕ್ಷತ್ರಾಧಿಪತಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಆಕ್ಚುಲ್ ಆಗಿ, ಕರೆಕ್ಟನೇ? ಸೊ ಈಗ ಮಾರ್ಕ್ ಮಾಡಿ ಕೂಡ ನಾನು ಅದನ್ನ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದನ್ನ ಒಂದು ರಾಶಿ ಅಂತ ಇಟ್ಕೊಳ್ಳಿ. ಇದು ವೃಷಭ ರಾಶಿ, ಇದು ಮೇಷರಾಶಿ, ವೃಷಭ ರಾಶಿ. ಮೇಷರಾಶಿ ಅಧಿಪತಿ ಯಾರು ಅಂತ ನೋಡಿದ್ರೆ ಕುಜಗ್ರಹ. ಇಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಗೊತ್ತು, ರೈಟ್? ಯಾಕೆಂದ್ರೆ 12 ರಾಶಿಗಳಿದೆ. 12 ರಾಶಿಗಳಿಗೂ ಅದರದೇ ಆದಂತ ಅಧಿಪತಿಗಳು ಇದೆ ಆಕ್ಚುಲಾಗಿ. ಅದಾದ್ಮೇಲೆ ಏನು, ಈ 12 ರಾಶಿಗಳಲ್ಲೂ 3 ನಕ್ಷತ್ರಗಳನ್ನ ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಮೆಲ್ಲರಿಗೂ ಗೊತ್ತು, ಅದು ಕೂಡ ತುಂಬಾ ಬೇಸಿಕ್ ಆಗಿ ಇರುವಂತ ವಿಚಾರಗಳು. ಸೊ ಈಗ ಇಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ಮತ್ತು ಕೃತಿಕಾ ನಕ್ಷತ್ರ ಇದೆ, ರೈಟ್? ಅಶ್ವಿನಿ, ಭರಣಿ ಮತ್ತು ಕೃತಿಕಾ ಇದೆ. ಈ ನಕ್ಷತ್ರಗಳಿಗೆ ಅದರದೇ ಆದಂತ ಅಧಿಪತಿಗಳು ಕೂಡ ಇದೆ, ಅದು ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಬೇಸಿಕ್ಸ್ ಅದು ಕೂಡ. ಈಗ ನೋಡಿ, ನೀವು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತ ನೋಡಿದ್ರೆ ಕೇತು ಗ್ರಹ ಆ ನಕ್ಷತ್ರಕ್ಕೆ ಅಧಿಪತಿ. ಭರಣಿ ನಕ್ಷತ್ರದ ಅಧಿಪತಿ ಯಾರು ಅಂತ ನೋಡಿದ್ರೆ ಶುಕ್ರ ಗ್ರಹ. ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತ ನೋಡಿದ್ರೆ ಸೂರ್ಯ ಗ್ರಹ. ಈಗ ಇನ್ನೊಂದು ಕಡೆ ಮಾರ್ಕ್ ಮಾಡ್ತಾ ಇದೀನಿ, ಅದನ್ನ ಅಬ್ಸರ್ವ್ ಮಾಡಿ ಈಗ, ರೈಟ್? ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ,
ಸೊ ಒಂದು ರಾಶಿ, ಈಗ 12 ರಾಶಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಒಂದು ರಾಶಿ ಅನ್ನೋದು 30 ಡಿಗ್ರಿ. ಇದು ಕೂಡ ನಿಮಗೆ ಗೊತ್ತು ಎಲ್ಲರಿಗೂ ಕೂಡ. ಇದು ಕೂಡ ಬೇಸಿಕ್. ಅದಾದ್ಮೇಲೆ ಒಂದು ನಕ್ಷತ್ರ ಅನ್ನೋದು 13 ಡಿಗ್ರಿ 20 ನಿಮಿಷ, ಒಂದು ಪಾದ ಅನ್ನೋದು 3 ಡಿಗ್ರಿ 20 ನಿಮಿಷ. ಇದು ಕೂಡ ನಿಮ್ಮೆಲ್ಲರಿಗೂ ಗೊತ್ತು, ಬೇಸಿಕ್ಸ್, ರೈಟ್? ಸೊ ಅದಾದ್ಮೇಲೆ ನೋಡಿ, ಈಗ ಇಲ್ಲಿದೆ ಟೈಮ್ ಅನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಈಗ ಯಾರೋ ಒಬ್ರು ನಿಮ್ಗೊಂದು ಟೈಮ್ ಅನ್ನ ಕೊಟ್ಟಿದ್ದಾರೆ. ಈಗ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 10 ಗಂಟೆ 44 ನಿಮಿಷ 10 ಸೆಕೆಂಡ್ ಅನ್ನೋದು ಕೊಟ್ಟಿದ್ದಾರೆ. ಈಗ ಅಲ್ಲಿ ಒಂದು ಗ್ರಹದ ಡಿಗ್ರಿನ ತಗೊಂಡಿದ್ದೀವಿ, ಕುಜಗ್ರಹನ ತಗೊಂಡಿದ್ದೀವಿ. ಕುಜಗ್ರಹನೇ ಯಾಕೆ ನಾವು ತಗೊಂಡಿದ್ದೀವಿ ಅಂತಂದ್ರೆ ಕುಜಗ್ರಹ ಮೇಷ ರಾಶಿಯಲ್ಲಿ ಇದೆ. ಸೊ ಆ ಕಾರಣದಿಂದ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ನಾನಿಲ್ಲಿ ಕುಜಗ್ರಹನ ತಗೊಂಡಿದ್ದೀನಿ. ಕುಜಗ್ರಹ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ ಬಿದ್ದಿದೆ. ಓಕೆನಾ? ಇದು ವೆರಿ ಸಿಂಪಲ್. ಇದು ನಿಮ್ ರಾಶಿ ಚಾರ್ಟ್ ಅಲ್ಲಿ ನೋಡಿರ್ತೀರಾ, ಅಥವಾ ನೀವು KP ಚಾರ್ಟ್ ಅಲ್ಲಿ ನೋಡಿರ್ತೀರ, ಅಥವಾ ಭಾವ ಚಾರ್ಟ್ ಅಲ್ಲಿ ನೋಡಿರ್ತೀರ. ಇದೆಲ್ಲಾ ಕಡೆ ನೀವು ಇದನ್ನ ನೋಡಿರ್ತೀರ. ಸೊ ಇವಾಗ ಕುಜಗ್ರಹ 16 ಡಿಗ್ರಿ 32 ನಿಮಿಷದಲ್ಲಿ ಬಿದ್ದಿದೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ 16 ಡಿಗ್ರಿ 32 ನಿಮಿಷದಲ್ಲಿ ಇದೆ ಅಂದ ತಕ್ಷಣ ನಮ್ ತಲೆಗೆ ಬರುವಂತದ್ದು ಏನು? ಒಂದು ನಕ್ಷತ್ರ ಅನ್ನೋದು 13 ಡಿಗ್ರಿ 20 ನಿಮಿಷ. ಬಟ್ ಆದ್ರೆ ಇಲ್ಲಿ ಕುಜಗ್ರಹ 16 ಡಿಗ್ರಿ 32 ನಿಮಿಷದಲ್ಲಿ ಇದೆ ಅಂದ ತಕ್ಷಣನೇ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ನಾವು ಅಶ್ವಿನಿ ನಕ್ಷತ್ರನ ಬಿಟ್ಟು ಭರಣಿ ನಕ್ಷತ್ರಕ್ಕೆ ಅದು ಹೋಗಿದೆ ಅನ್ನೋದು ಅರ್ಥ. ಈಗ ಈ ಭರಣಿ ನಕ್ಷತ್ರದಲ್ಲಿ ಹೋಗಿರೋದ್ರಿಂದ ಈ ಭರಣಿ ನಕ್ಷತ್ರನ 9 ಭಾಗಗಳಾಗಿ ನಾವು ಮಾಡಬೇಕು. ಈ 9 ಭಾಗಗಳಾಗಿ ನಾವು ಮಾಡೋದನ್ನ ನಾವು ಸಬ್ಲಾರ್ಡ್ ಅಂತ ಕರಿತೀವಿ, ಅಥವಾ ಭುಕ್ತಿನಾಥ, ರೈಟ್? ಉಪಾಧಿಪತಿ. ಸೊ ಈ ರೀತಿ ನಾವು ಅದನ್ನ ತಗೊಳ್ತೀವಿ. ಇದನ್ನ ಸಬ್ಲಾರ್ಡ್ ಅಂತಾನೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ಸರಿ ನೀವು ಉಪಯೋಗಿಸ್ಬೇಕಂದ್ರೆ ಇದು ಈಸಿ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, ನಾನು ಇನ್ಮೇಲಿಂದ ಅದನ್ನ ಸಬ್ಲಾರ್ಡ್ ಅಂತ ಕರೆಯೋದಕ್ಕೆ ಶುರು ಮಾಡ್ತೇನೆ. ಭುಕ್ತಿನಾಥನೋ ಅಥವಾ ಅದು ಉಪಾಧಿಪತಿನೋ ಅಂತ ನಾನು ಕರೆಯೋದಿಲ್ಲ. ಇನ್ಮೇಲಿಂದ ಅದನ್ನ ಸಬ್ಲಾರ್ಡ್ ಅಂತ ಕರಿತೇನೆ. ಈಗ ನಮಗೆ ದಶಾ ಸಿಸ್ಟಮ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ ದಶಾ ಸಿಸ್ಟಮ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ? ವಿಂಶೋತ್ತರಿ ದಶಾ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಯಾರಿಗೋ ಒಬ್ರಿಗೂ ಒಂದು ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಶುಕ್ರ ದಶೆನೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಅವ್ರಿಗೆ ಶುಕ್ರ ದಶೆನೆ ನಡೀತಾ ಇದೆ ಅಂತಂದ್ರೆ ಮೊದಲು ಬರುವಂತ ಭುಕ್ತಿ ಯಾವುದು ಅಂತ ನೋಡಿದ್ರೆ ಶುಕ್ರ ಭುಕ್ತಿನೇ ಮೊದಲು ಬರುತ್ತೆ ಅಲ್ವಾ? ಶುಕ್ರ ದಶೆಲಿ ಶುಕ್ರ ಭುಕ್ತಿನೇ ನಮಗೆ ಮೊದಲು ಬರೋದ್ರಿಂದ ಇಲ್ಲಿ ಸಬ್ಲಾರ್ಡ್ ಆಗಿ ಬರುವಂತ ಗ್ರಹನೇ ಯಾವುದು ಅಂತ ನೋಡಿದ್ರೆ ಮೊದಲನೇದಾಗಿ ನಮಗೆ ಶುಕ್ರ ಭುಕ್ತಿಯಲ್ಲಿ ಶುಕ್ರನ ಸಬ್ಲಾರ್ಡೇ ಮೊದಲು ಬರುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ನಮಗ್ ಬರೋದು ಯಾವುದು? ಶುಕ್ರನ ಸಬ್ಲಾರ್ಡ್. ಶುಕ್ರನ ಸಬ್ಲಾರ್ಡ್ ಅಂದ್ರೆ ಈಗ ಶುಕ್ರ ಭುಕ್ತಿ ಆದ್ಮೇಲೆ ನಮಗ್ ಬರೋದು ಯಾವುದು? ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ, ಕೇತು, ರೈಟ್? ಈ ಆರ್ಡರ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಅದೇ ರೀತಿನೇ ಈಗ ನಾವು ನೋಡ್ಬೇಕು ಅಂತಂದ್ರೆ ಆ ಸಬ್ಲಾರ್ಡ್ ಆಗಿರುವಂತ ಗ್ರಹ ಯಾರು ಅಂತ ನೋಡಿದ್ರೆ ಚಂದ್ರ. 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ ಅಲ್ಲಿ ಚಂದ್ರನ ಸಬ್ಲಾರ್ಡ್ ಅಲ್ಲಿ ಆ ಗ್ರಹ ಕೂತಿದೆ ಅಂತ ಅರ್ಥ. ಇದನ್ನ ನಾವು ಯಾಕೋಸ್ಕರ ಮಾಡ್ತಾ ಇದೀವಿ? ಇಲ್ಲಿವರೆಗೂ ನಾವು ಯಾಕೆ ನೋಡ್ಬೇಕು ನಾವು ಅಂತಂದ್ರೆ ಆಕ್ಯುರಸಿಗೋಸ್ಕರ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪ್ರದೀಪ್ ಬೆಂಗಳೂರಲ್ಲಿ ಇದಾನೆಪ್ಪ. ಪ್ರದೀಪ್ ಬೆಂಗಳೂರು ಅಂತ ನನಗೊಂದು ಅಡ್ರೆಸ್ ಬರೆದು ನೀವೊಂದು ಲೆಟರ್ ಬರೆದು ನನಗೆ ಕಳಿಸಿದ್ರೆ ಆ ಲೆಟರ್ ನನ್ನ ಕೈಲಿ ಸಿಗುತ್ತಾ ಅಂತಂದ್ರೆ ಆ ಲೆಟರ್ ನನ್ನ ಕೈಲಿ ಸಿಕ್ಕೋದಿಲ್ಲ. ಕರೆಕ್ಟಾ? ಪ್ರದೀಪ್ ಅನ್ನೋರು ತುಂಬಾ ಜನ ಇದ್ದಾರೆ. ಹೋಗ್ಲಿ, ಪ್ರದೀಪ್ ಮೈಸೂರು ಅಂತ ನಾವು ಬರೆದು ನಿಮಗೆ ಲೆಟರ್ ಕಳಿಸ್ಬಿಡ್ತೀವಿ. ನಿಮಗೆ ಬರುತ್ತಾ ಅಂತ ಕೇಳಿದ್ರೆ ಪ್ರದೀಪ್ ಅನ್ನೋರು ಮೈಸೂರಲ್ಲಿ ತುಂಬಾ ಜನ ಇರ್ತಾರೆ, ಬೆಂಗಳೂರಲ್ಲಿ ಪ್ರದೀಪ್ ಅನ್ನೋರು ತುಂಬಾ ಜನ ಇರ್ತಾರೆ. ಸಿಗುತ್ತಾ? ಸಿಕ್ಕೋದಿಲ್ಲ. ನಮ್ಗೆ ಎಕ್ಸಾಕ್ಟ್ ಆಗಿ ಅಡ್ರೆಸ್ ಸಮೇತ ಪಿನ್ ಕೋಡ್ ಸಮೇತ ಇದ್ರೆ ಮಾತ್ರನೇ ನಮಗೆ ಆ ಲೆಟರ್ ಬಂದು ಸೇರೋದು. ಇಲ್ಲ ಅಂತಂದ್ರೆ ಆ ಲೆಟರ್ ಬಂದು ನಮಗೆ ಸೇರೋದಿಲ್ಲ. ಸೇಮ್ ಸಿಮಿಲರ್ ಆಗಿ ನಮಗೆ ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ಈ ಆಕ್ಯುರಸಿಗೋಸ್ಕರನೇ ನಮಗೆ ಆ ನಕ್ಷತ್ರಾಧಿಪತಿನೂ ತಗೊಂಡು ಉಪಾಧಿಪತಿನೂ ತಗೊಂಡು ನಾವು ಇಲ್ಲಿ ನಾವು ಒಂದು ಜಾತಕವನ್ನ ಪ್ರಿಡಿಕ್ಷನ್ ಮಾಡ್ತೀವಿ. ವೆರಿ ಸಿಂಪಲ್. ಈಗ ಇದನ್ನ ವಿಂಶೋತ್ತರಿ ದಶಾ ಸಿಸ್ಟಮ್ ಪ್ರಕಾರನೇ ತಗೊಂಡಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಂಡು ಅಬ್ಸರ್ವ್ ಮಾಡಿ. ಈ ಸಬ್ಲಾರ್ಡ್ ಹೇಗ್ ಬಂತು ಅನ್ನೋದ್ರವರೆಗೂ ಕೂಡ ನಾನು ಇಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಓಕೆನಾ? ಇದೊಂದು ಕ್ಲಾರಿಟಿ ಆಗಿರುತ್ತೆ.
ನೀವು ಮುಂಚೆನೆ ಈ ಸಬ್ಲಾಡ್ ಬಗ್ಗೆ ತಿಳ್ಕೊಂಡಿದ್ರು ಕೂಡ ಇನ್ನೊಂದು ಸರಿ ಇದನ್ನ ಕೇಳಿಸ್ಕೊಂಡಂಗಾಗತ್ತೆ. ನೀವು ಇದನ್ನ ರಿಪೀಟೆಡ್ಲಿ ಅದನ್ನ ಅಬ್ಸರ್ವ್ ಮಾಡಿ. ಈಗ ನಮ್ಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು ಅಂತಂದ್ರೆ ಚಂದ್ರನ ಸಬ್ಲಾಡ್ ಅಲ್ಲಿದೆ. ಸೊ ಚಂದ್ರನ ಸಬ್ಲಾಡ್ ಅನ್ನೋದು ಹೇಗೆ, ಸೊ ಸಬ್ಲಾಡ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಡೆಫಿನೇಷನ್ ಹೇಳ್ತೀನಿ, ಅದನ್ನ ಹಾಗೆ ಬರ್ಕೊಳ್ಳಿ ಆಕ್ಚುಲ್ ಆಗಿ. ಓಕೆ, ಸೊ ಸಬ್ಲಾಡ್ ಅಂದ್ರೆ ಏನು ಅನ್ನೋದು ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಪ್ರಶ್ನೆಯಾಗಿ ಕೇಳ್ಬೋದು. ಸಬ್ಲಾಡ್ ಅಂದ್ರೆ ತುಂಬಾ ಸಿಂಪಲ್, ಒಂದು ಗ್ರಹವನ್ನ 9 ಭಾಗಗಳಾಗಿ ಮಾಡೋದ್ರಿಂದ ನಮ್ಗೆ ಸಬ್ಲಾಡ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಈಗ ಆ ನಕ್ಷತ್ರಾಧಿಪತಿ ಅಂತ ಅನ್ನೋದು ನೀವು ತಗೊಳ್ಬಹುದು. ಬರೀ ಆ ಗ್ರಹ ಅನ್ನೋದಕ್ಕಿಂತ ಈ ಉದಾಹರಣೆಗೆ ಭರಣಿ ನಕ್ಷತ್ರ, ಆ ನಕ್ಷತ್ರಾಧಿಪತಿ ಒಂದು ಶುಕ್ರ, ಆ ಶುಕ್ರನನ್ನ 9 ಭಾಗಗಳಾಗಿ ನಾವು ಮಾಡಿದಾಗ ಸಬ್ಲಾಡ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ಬರ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದನ್ನ ವಿಂಶೋತ್ತರಿ ದಶಾ ಸಿಸ್ಟಮ್ ಅಂತ ಕರಿತೀವಿ. ಇದು ಎಲ್ಲರಿಗೂ ಗೊತ್ತಿರ್ಬೇಕು ಆಕ್ಚುಲ್ ಆಗಿ. ಇದು ಟೋಟಲ್ ಆಗಿ 120 ವರ್ಷಕ್ಕೆ ಇದೆ ಆಕ್ಚುಲ್ ಆಗಿ. 3 ನಕ್ಷತ್ರಗಳಿಗೆ ಒಂದು ಗ್ರಹ ಅಧಿಪತಿಯಾಗಿ ಬರುತ್ತೆ. ಅಶ್ವಿನಿ, ಮಖ ಮತ್ತು ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿಯಾಗಿ ಬರುತ್ತೆ. ಅದೇ ರೀತಿ ಎಲ್ಲಾ ಗ್ರಹಗಳಿಗೂ ಇಲ್ಲಿ ಕೊಟ್ಟಿದ್ದೀನಿ. ಶುಕ್ರನಿಗೆ 20 ವರ್ಷ, ಸೂರ್ಯನಿಗೆ 6 ವರ್ಷ, ಚಂದ್ರ 10 ವರ್ಷ, ಕುಜ 7 ವರ್ಷ, ರಾಹು 18 ವರ್ಷ, ಗುರು 16 ವರ್ಷ, ಶನಿ 19 ವರ್ಷ, ಬುಧ 17 ವರ್ಷ. ಇದನ್ನ ನೀವು ಟೋಟಲ್ ಆಗಿ ಮಾಡಿದಾಗ 120 ವರ್ಷಗಳಾಗಿ ಬರುತ್ತೆ. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರನೆ. ಇನ್ನು ಮುಂದೆ ನಾವು ನೋಡೋಣ. ಸೊ ಇಲ್ಲೊಂದು ಕ್ಯಾಲ್ಕುಲೇಷನ್ಸ್ ಇದೆ ನೋಡಿ, ಈ ಕ್ಯಾಲ್ಕುಲೇಷನ್ಸ್ ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದೇನು ಕಷ್ಟ ಏನು ಇಲ್ಲ ಆಕ್ಚುಲ್ ಆಗಿ. ಓಕೆ, ಸೊ ಈಗ 1 ಅವರ್ ಅಂತಂದ್ರೆ 60 ನಿಮಿಷ ನಮಗೆ ಅಲ್ವಾ. ಸೊ ಅದೇ ರೀತಿ ಒಂದು ರಾಶಿನ ನಾವು ತಗೊಂಡಾಗ ಆ ಒಂದು ರಾಶಿ ಅನ್ನೋದು 30 ಡಿಗ್ರಿ ಆಗಿರುತ್ತೆ. ಆ 30 ಡಿಗ್ರಿನ ಇಂಟು 60 ಮಾಡ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ರಾಶಿ ಅನ್ನೋದು 30 ಡಿಗ್ರಿ, ಆ 30 ಇಂಟು 60 ಮಾಡಿದ ತಕ್ಷಣ ಎಷ್ಟು ಬರುತ್ತೆ ಅಂತಂದ್ರೆ 1800 ನಿಮಿಷಗಳಾಗಿ ಬರುತ್ತೆ. ಯಾರಾದ್ರೂ ನಿಮ್ಮ ಹತ್ರ ಬಂದು ಒಂದು ರಾಶಿನ ನಾವು ನಿಮಿಷಗಳಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟೊತ್ತಾಗತ್ತೆ, ಎಷ್ಟು ಸಮಯ ತಗೊಳುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ 1800 ನಿಮಿಷಗಳಾಗಿ ಅದು ಕನ್ವರ್ಟ್ ಆಗುತ್ತೆ. ಓಕೆ, 1800 ನಿಮಿಷ ಅಂತ ನೀವು ಹೇಳ್ಬೇಕು. ಅದೇ ರೀತಿ ಒಂದು ನಕ್ಷತ್ರನ ತಗೊಳ್ಳಿ. ಈಗ ಒಂದು ನಕ್ಷತ್ರ ಅನ್ನೋದು 13 ಡಿಗ್ರಿ 20 ನಿಮಿಷ. ಈ 13 ಡಿಗ್ರಿ 20 ನಿಮಿಷ ನಾವು ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಆಕ್ಚುಲ್ ಆಗಿ ಅದು ನಮಗೆ 800 ನಿಮಿಷಗಳಾಗಿ ಬರುತ್ತೆ. ಅದೇ ರೀತಿನೇ ಒಂದು ಪಾದನ ನೀವು ತಗೊಳ್ಳಿ, ಈಗ 200 ನಿಮಿಷಗಳಾಗಿ ಅದು ಕನ್ವರ್ಟ್ ಆಗುತ್ತೆ ಆಕ್ಚುಲ್ ಆಗಿ. ಆ 200 ನಿಮಿಷಗಳು 4 ಪಾದ ಇರೋದ್ರಿಂದ ಇಂಟು 4 ಮಾಡಿದಾಗ ನಿಮ್ಗೆ ಆಕ್ಚುಲ್ ಆಗಿ ಮತ್ತೆ ಅಲ್ಲೂ ಕೂಡ 800 ನಿಮಿಷಗಳಾಗಿ ಅದು ಬರುತ್ತೆ. ಸೊ ಇದೆಲ್ಲ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಅಷ್ಟೇನೆ. ಇದನ್ನ ನೀವು ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ನಮ್ಗೆ ಇದರಿಂದ ಪ್ರೊಡಿಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಜಾತಕನ ನಾವು ಹೇಗೆ ಸಬ್ಲಾಡ್ ಕಂಡುಹಿಡಿಯೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಾತ್ರನೇ. ಇದರಿಂದ ನಮ್ಗೆ ಪ್ರೊಡಿಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗತ್ತಾ ಅಂದ್ರೆ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಾ ಇದೀನಿ ಅಂದ್ರೆ ಎಲ್ಲವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಆಪ್ ಅಲ್ಲಿ ರೆಡಿ ಮಾಡಿ ನಿಮ್ಗೆ ಕೊಟ್ಬಿಟ್ಟಿದೀವಿ. ನಿಮಗೆ ಬೇಕಾಗಿರುವಂತ ಡೇಟಾ ಏನು ಅಂತಂದ್ರೆ ಟೈಮು, ಪ್ಲೇಸ್ ಆಫ್ ಬರ್ತು, ಮತ್ತೆ ಹುಟ್ಟಿರುವಂತ ದಿನಾಂಕ. ಇಷ್ಟು ಡೇಟಾ ಇದ್ರೆ ಸಾಕು, ನಿಮಗೆ ಜಾತಕ ರೆಡಿ ಮಾಡಿ ಕೊಡುತ್ತೆ. ಫಲ ಹೇಳೋದು ನಿಮ್ ಕೆಲಸ. ಅದೇನ್ ಫಲ ಹೇಳಬೇಕು ಅನ್ನೋದೆಲ್ಲ ಮುಂದಿನ ವಿಚಾರಗಳಲ್ಲಿ ನಿಮ್ಗೆ ಬಂದ್ ಸೇರುತ್ತದೆ. ಈಗ ನೋಡಿ, ಕೇತುವಿನ ಸಬ್ಲಾಡಿನ ಅಳತೆ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ಒಂದು ನಕ್ಷತ್ರ ಅನ್ನೋದು 800 ನಿಮಿಷ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀವಿ, ರೈಟ್. ಒಂದು ನಕ್ಷತ್ರ ಅನ್ನೋದು 800 ನಿಮಿಷಗಳು. ಸೊ 800 ನಿಮಿಷ ಇಂಟು 7 ವರ್ಷನ ನಾವು ತಗೊಳ್ಬೇಕು. ಯಾಕೆ 7 ವರ್ಷ ಅಂದ್ರೆ ಕೇತುವಿನ ದಶೆನ ಅಳತೆ ಎಷ್ಟು ಅಂತ ನೋಡಿದ್ರೆ 7 ವರ್ಷ. ಆ 7 ವರ್ಷನ ನಾವು ಇಸ್ ಟು ಮಾಡಿದಾಗ 5600 ನಿಮಿಷಗಳಾಗಿ ಬರುತ್ತೆ. ಆ 5600 ನಿಮಿಷಗಳನ್ನ 120ಕ್ಕೆ ನಾವು ಡಿವೈಡ್ ಮಾಡಬೇಕು. ಸೊ ಅವಾಗ ನಾವು ಮಾಡಿದಾಗ ಇಲ್ಲಿ ನಮಗೆ 46 ನಿಮಿಷ 66 ಸೆಕೆಂಡ್ಗಳಂತ ಬರುತ್ತೆ. ಅದನ್ನ ನೀವು ಮತ್ತೆ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದಾಗ ನಿಮಗದು 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಅನ್ನ ತೋರಿಸುತ್ತೆ. ಓಕೆನಾ.
ಸೊ ಅಂದ್ರೆ ಕೇತುವಿನ ದಶೆಯ ಅಳತೆ ಎಷ್ಟು ಅಂತ ನೋಡಿದ್ರೆ ನಿಮಗೀಗ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಅನ್ನೋದನ್ನ ತೋರಿಸ್ತಾ ಇದೆ. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಈಗ ಶುಕ್ರನ ಸಬ್ಲಾಡಿನ ಅಳತೆ ಶುಕ್ರ 18 ಇಲ್ಲಿ ನೋಡಿ 800 ನಿಮಿಷ ಇಂಟು 20, ಯಾಕೆಂದ್ರೆ ಶುಕ್ರನ ದಶೆಯ ಅಳತೆ ಎಷ್ಟು ಅಂತ ನೋಡಿದ್ರೆ 20 ವರ್ಷ. ಅದನ್ನ ಮತ್ತೆ ನೀವು = ಮಾಡಿದಾಗ 16,000 ಮಿನಿಟ್ಸ್ಗಳಾಗಿ ಬರುತ್ತೆ. ಮತ್ತೆ ಅದನ್ನ 120ರಲ್ಲಿ ಇದು ಮಾಡ್ತೀರಾ, ಅವಾಗ ಎಷ್ಟು ಬರುತ್ತೆ ಅಂತಂದ್ರೆ 133 ನಿಮಿಷ 33 ಸೆಕೆಂಡ್ಗಳಾಗಿ ಬರುತ್ತೆ. ಅದನ್ನ ಮತ್ತೆ ನೀವು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಬೇಕು. ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದ ತಕ್ಷಣ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಅದೆಷ್ಟು ಅಂತ ನೋಡಿದ್ರೆ 2 ಡಿಗ್ರಿ 13 ನಿಮಿಷ 20 ಸೆಕೆಂಡ್ಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಒಂದು ಸಬ್ಲಾಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಮೆಥಡ್. ಇದನ್ನ ನೀವು ಎಲ್ಲಾ ಗ್ರಹಗಳಿಗೂ ಅಪ್ಲೈ ಮಾಡಬಹುದು. ಓಕೆನಾ, ಸೊ ಏನೂ ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಸೊ ಇದ್ರ ನಂತರ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ ನೋಡಿ, ಇದನ್ನ ಸಬ್ಲಾಡ್ ಕ್ಯಾಲ್ಕುಲೇಷನ್ಸ್ ಅಂತ ಕರಿತೀವಿ. ಇದನ್ನ ಕೆ.ಎಸ್. ಕೃಷ್ಣಮೂರ್ತಿ ಅವರು ಕೊಟ್ಟಿರುವಂತ ಒರಿಜಿನಲ್ ಕ್ಯಾಲ್ಕುಲೇಷನ್ಸ್. ಇದ್ರಲ್ಲಿ ಯಾರು ಏನು ಕೂಡ ಬದಲಾಯಿಸಿಲ್ಲ. ಇವತ್ತಿನವರೆಗೂ ಕೂಡ ಕೆ.ಎಸ್. ಕೃಷ್ಣಮೂರ್ತಿ ಅವರು ಏನ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದಾರಲ್ಲ, ಆ ಕ್ಯಾಲ್ಕುಲೇಷನ್ ನ ಯಾರು ಕೂಡ ಟಚ್ ಮಾಡಕ್ ಆಗೇ ಇಲ್ಲ. ಅದೇ ಕ್ಯಾಲ್ಕುಲೇಷನ್ ಉಪಯೋಗಿಸ್ತಾ ಇದೀವಿ. ಬಟ್ ಆದ್ರೆ ಪ್ರಿಡಿಕ್ಷನ್ ಮಾಡುವಂತ ಥಿಯರಿ, ಅಂದ್ರೆ ಫಲ ಹೇಳುವಂತ ವಿಧಾನಗಳನ್ನ ಮಾತ್ರನೇ ಇಲ್ಲಿ ಬದಲಾಯಿಸಿರುವಂತದ್ದು. ಬಟ್ ಆದ್ರೆ ಅಷ್ಟು ಆಕ್ಯುರೇಟ್ ಆಗಿ ನಿಮ್ಗೆ ಅದು ಫಲಗಳನ್ನ ಕೊಡುತ್ತೆ. ಓಕೆ, ಸೊ ಇದು ಯಾರಿಗಾದ್ರೂ ಬೇಕು ಅಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ನಾನು ಇದನ್ನ ನಿಮ್ಗೆ ಆಮೇಲೆ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ಓಕೆ, ಕೇತುವಿನ ದಶೆ ಅಳತೆ ನೋಡಿ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ವರೆಗೂ ಕೂಡ ಇದೆ. ಅದೇ ರೀತಿ ಶುಕ್ರಂದು ಬಂದು 2 ಡಿಗ್ರಿ 13 ನಿಮಿಷ 20 ಸೆಕೆಂಡ್. ಅದೇ ರೀತಿ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಟೋಟಲ್ ಆಗಿ ನೀವು ಲೆಕ್ಕ ಹಾಕಿದ್ರೆ ಆಕ್ಚುಲ್ ಆಗಿ ಒಂದು ನಕ್ಷತ್ರದ ಅಳತೆ ಎಷ್ಟು ಅಷ್ಟೇ ಬರೋದು, 13 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್. ಅಂದ್ರೆ ಒಂದು ನಕ್ಷತ್ರನ 9 ಭಾಗಗಳಾಗಿ ನೀವು ಮಾಡಿದಾಗ ಈ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಅಂದ್ರೆ ಏನು, ಈ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಇದು ಎಲ್ಲವನ್ನ ಸೇರಿಸಿ ನೀವು ಲೆಕ್ಕ ಹಾಕಿದಾಗ 13 ಡಿಗ್ರಿ 20 ನಿಮಿಷ ಬರುತ್ತೆ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕ ಅಂದ್ರೆ ಇಲ್ಲ, ಇದಕ್ಕೆ ಇನ್ನೂ ಒಂದು ಡೆಪ್ತ್ ವಿಚಾರ ಇದೆ, ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಈಸಿಯಾಗಿ ನೋಡ್ಬಿಡ್ಬೋದು. ಓಕೆ ರೈಟ್. ಸೊ ಕುಜ ಮೇಷ ರಾಶಿಯಲ್ಲಿದೆ, ಭರಣಿ ನಕ್ಷತ್ರದಲ್ಲಿದೆ. ಮೇಷ ರಾಶಿ ಅಧಿಪತಿ ಬಂದು ಕುಜ, ಭರಣಿ ನಕ್ಷತ್ರದ ಅಧಿಪತಿ ಬಂದು ಶುಕ್ರ. ಆ ಶುಕ್ರನವನ್ನ 9 ಭಾಗಗಳಾಗಿ ಮಾಡಿದಾಗ ಸಬ್ಲಾಡ್ ಆಗಿ ಚಂದ್ರ ಬರುತ್ತೆ. ಓಕೆ, ಸೊ ಇಲ್ಲಿ ಮೇಲಿರೋದನ್ನ ಹೇಳ್ತೀನಿ ನೋಡಿ, ಹಾಗೇನೆ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ, ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಸೊ ಪ್ಲಾನೆಟ್ ಫಸ್ಟ್ನೇ ಲೈನಲ್ಲಿ ಇರೋದು, ಸೆಕೆಂಡ್ ರಾಶಿ, ಅದಾದ್ಮೇಲೆ ನಕ್ಷತ್ರ ಮತ್ತೆ ಅದ್ರ ಪಾದ. RAL ಅಂತಂದ್ರೆ ರಾಶಿ ಅಧಿಪತಿ ಅಂತ ಅರ್ಥ, STL ಅಂತಂದ್ರೆ ನಕ್ಷತ್ರಾಧಿಪತಿ ಅಂತ, SBL ಅಂದ್ರೆ ಸಬ್ ಲಾರ್ಡ್, SSL ಅಂತಂದ್ರೆ ಸಬ್ ಲಾರ್ಡ್, SSS ಲಾರ್ಡ್ ಅಂತಂದ್ರೆ SSL ಅಂತಂದ್ರೆ ಸಬ್ ಲಾರ್ಡ್ ಅಂತ ಅರ್ಥ. ಬಟ್ ನಮಗ್ ಬೇಕಾಗಿರೋದು ಏನು ಅಂತಂದ್ರೆ ಸಬ್ ಲಾರ್ಡ್ ಮಾತ್ರನೇ. ಸಬ್ ಲಾರ್ಡ್ ನಮ್ಗೆ ಎಲ್ಲವನ್ನ ಹೇಳುತ್ತೆ. ಸಬ್ ಲಾರ್ಡ್ ಅಷ್ಟು ಅವಶ್ಯಕತೆ ಇಲ್ಲ ಆಕ್ಚುಲ್ ಆಗಿ. ಹಾಗಂತ ಸಬ್ ಲಾರ್ಡ್ ನಾವು ತಗೊಳ್ಳಲ್ವಾ ಅಂತ ಕೇಳಿದ್ರೆ ಸಬ್ ಲಾರ್ಡ್ ತಗೊಳ್ತೀವಿ. ಅದಕ್ಕೊಂದು ಆಪ್ಷನ್ ಇದೆ, ಆ ಟೈಮಲ್ಲಿ ಮಾತ್ರನೇ ಸಬ್ ಲಾರ್ಡ್ ಅನ್ನ ತಗೊಳ್ತೀವಿ, ಅಲ್ಲಿವರೆಗೂ ನಾವು ತಗೊಳ್ಳೋದಿಲ್ಲ. ಓಕೆನಾ, ಸೊ ಅದು ಯಾವಾಗ ಏನಕ್ಕೆ ಅಂತೆಲ್ಲ ನಾನು ಮುಂದಿನ ಇದರಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಹಾಗೆ ಇಲ್ಲಿ ನೋಡಿ, ಕುಜಗ್ರಹ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಈಗ ಮುಂದೆ ಹೋಗೋಣ. ಇಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಆಗಿದೆ ನೋಡಿ. ಆಕ್ಚುಲ್ ಆಗಿ ಇದೆಲ್ಲ ರಾಶಿ ಅಧಿಪತಿಗಳು. ಓಕೆ, ಸೊ ಇದೆಲ್ಲ ನಕ್ಷತ್ರ ಅಧಿಪತಿಗಳು. ಇದು ಅಶ್ವಿನಿ ನಕ್ಷತ್ರದ ಅಧಿಪತಿ. ಸೊ ಇಲ್ಲಿವರೆಗೂ ಇದೆ. ಅದಾದ್ಮೇಲೆ ಇಲ್ಲಿಂದ ಮತ್ತೆ ಭರಣಿ ನಕ್ಷತ್ರಕ್ಕೆ ಶುರುವಾಗುತ್ತೆ ಆಕ್ಚುಲಿ. ಓಕೆ, ಸೊ ಇಲ್ಲಿ 2 ಮಾತ್ರ ತಗೊಂಡಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಸೊ ಇದಿಷ್ಟು ಕೂಡ ಸಬ್ಲಾಡ್ ಆಗಿ ಬರುತ್ತೆ. ಮತ್ತೆ ಅಲ್ಲಿಂದ ಇನ್ನೊಂದು ಸಬ್ಲಾಡ್ ಡಿವೈಡ್ ಆಗುತ್ತೆ. ಓಕೆ, ಒಂದೊಂದೇ ನೋಡೋಣ ಈಗ, ಈಸಿಯಾಗಿ ಅರ್ಥ ಆಗತ್ತೆ. ಈ DMS ಅಂತ ಏನ್ ಕೊಟ್ಟಿದ್ದೀನಲ್ಲ ಇಲ್ಲಿ, ಅದು ಬಂದು ಡಿಗ್ರಿ ಮಿನಿಟ್ಸ್ ಮತ್ತೆ ಸೆಕೆಂಡ್ಸ್ ಅಂತ ಅರ್ಥ. DMS ಸ್ಟಾರ್ಟ್, DMS ಎಂಡ್ ಅಂತ ಇದೆ ಆಕ್ಚುಲ್ ಆಗಿ. ಮೇಷ ರಾಶಿಲಿ
0 ಡಿಗ್ರಿಲಿ ಶುರು ಆಗುತ್ತೆ ಎಲ್ಲ ಅಷ್ಟೇನೆ. ಓಕೆ, ಮೇಷರಾಶಿಲಿ 0 ಡಿಗ್ರಿಲಿ ಶುರು ಆಗುತ್ತೆ. ಕರೆಕ್ಟ್ ತಾನೆ? ಯಾಕೆಂದ್ರೆ ಇಲ್ಲಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಕಂಪ್ಲೀಟ್ ಆಗಿ ನಾವು ತಗೊಂಡಾಗ 360 ಡಿಗ್ರಿಗಳಿದೆ. ಕರೆಕ್ಟ್ ತಾನೆ? ಸೊ ಅದನ್ನೇ ನಾವಿಲ್ಲಿ 0 ಡಿಗ್ರಿ ಅಂತ ಮೇಷರಾಶಿಯಲ್ಲಿ ಶುರು ಮಾಡ್ತಾ ಇದೀವಿ. 0 ಡಿಗ್ರಿಲಿ ಮೇಷರಾಶಿಯಲ್ಲಿ ಒಂದು ಸಬ್ಲಾಡ್ ಅಳತೆ ಅನ್ನೋದು ಶುರು ಆಗತ್ತೆ. 0 ಡಿಗ್ರಿ 0 ಮಿನಿಟ್ 0 ಸೆಕೆಂಡ್ಸ್ ಇಂದ ಪ್ರಾರಂಭಿಸಿ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ವರೆಗೂ ಕೂಡ ಅದು ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಆಗಿರುವಂತ ರೂಲ್. ಅದು ಅವಾಗಲೇ ನಾನು ನಿಮ್ಗೊಂದು ಟೇಬಲ್ ತೋರಿಸಿದ್ದೆ. ಆ ಟೇಬಲ್ ಅಲ್ಲಿ ಇದೇ ರೀತಿನೇ ಇರೋದು. ಕರೆಕ್ಟ್ ತಾನೆ? ಒಂದು ಕೇತುವಿನ ಸಬ್ಲಾಡಿನ ಅಳತೆ ಎಷ್ಟು ಅಂತ ನೋಡಿದ್ರೆ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ವರೆಗೂ ಇದೆ. ರೈಟ್? ಅಂದ್ರೆ ಅದು 0 ಡಿಗ್ರಿಲಿ ಪ್ರಾರಂಭ ಆಗಿ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ವರೆಗೂ ಕೂಡ ಅದು ಇರುತ್ತೆ. ಇದು ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂತ. ಹಾಗೆ ಅದ್ರ ಕೆಳಗೆ ನೀವು ಅಬ್ಸರ್ವ್ ಮಾಡಿ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಇಂದ 3 ಡಿಗ್ರಿ ವರೆಗೂ ಇದೆ. ಯಾವುದು? ಶುಕ್ರನ ಅಳತೆ. ಕೇತುವಿನ ನಕ್ಷತ್ರ, ಕೇತುವಿನ ಸಬ್ಲಾಡ್ 0 ಡಿಗ್ರಿಲಿ ಪ್ರಾರಂಭ ಆಗಿ 46 ಡಿಗ್ರಿಲಿ ಮುಗಿಯುತ್ತೆ. ಕೇತುವಿನ ನಕ್ಷತ್ರ ಶುಕ್ರನ ಸಬ್ ಅನ್ನೋದು 46 ಡಿಗ್ರಿ 40 ನಿಮಿಷಕ್ಕೆ ಶುರುವಾಗಿ, ಅಂದ್ರೆ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ಗೆ ಶುರುವಾಗಿ 3 ಡಿಗ್ರಿಗೆ ಮುಗಿಯುತ್ತೆ. ಅದೇ ರೀತಿ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ರೆ ನಿಮಗೆ ಇಲ್ಲಿ ನೋಡಿ, ಲಾಸ್ಟ್ ಮಾತ್ರ ಮಾರ್ಕ್ ಮಾಡ್ತೀನಿ. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಆದ್ರೆ ಸುಮ್ಮನೆ ಬೇಡ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ನಿಮಗೆ ಬೋರ್ ಹೊಡಿಸ್ಬೋದು. ಅದಕ್ಕೋಸ್ಕರ ಲಾಜಿಕ್ ಮಾತ್ರ ನಿಮ್ಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ನೇದ್ ನೋಡಿ, ಕೇತು ನಕ್ಷತ್ರದಲ್ಲಿ ಬುಧನ ಭುಕ್ತಿ ಅಂದ್ರೆ ಬುಧನ ಸಬ್ಲಾಡ್ ಮುಗಿಯೋದು ಯಾವಾಗ ಅಂತ ನೋಡಿದ್ರೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಇಂದ 13 ಡಿಗ್ರಿ 20 ನಿಮಿಷಕ್ಕೆ ಮುಗಿಯುತ್ತೆ. ಅಂದ್ರೆ ಅರ್ಥ ಏನು? ಅಲ್ಲಿ ಕೇತುವಿನ ನಕ್ಷತ್ರದ ಅಳತೆ ಎಷ್ಟಿದೆಯಲ್ಲ 13 ಡಿಗ್ರಿ 20 ನಿಮಿಷ ಅದು ಮುಗೀತು ಅಂತ ಅರ್ಥ. ಅಲ್ಲಿಂದ ಮುಗಿದ್ಮೇಲೆ ಏನಾಯ್ತು, ಅಲ್ಲಿ ನೆಕ್ಸ್ಟ್ ಶುಕ್ರನದು ಶುರು ಆಗುತ್ತೆ. ಅದನ್ನು ನೋಡಿ, ಈಗ ಶುಕ್ರನ ನಕ್ಷತ್ರ, ಶುಕ್ರನ ಸಬ್ಲಾಡೆ ಫಸ್ಟ್ ಬರುತ್ತೆ. 13 ಡಿಗ್ರಿ 20 ನಿಮಿಷದಿಂದ ಹಿಡಿದು 15 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ವರೆಗೂ ಕೂಡ ಶುಕ್ರನ ಅಳತೆ. ಅಂದ್ರೆ ಶುಕ್ರನ ನಕ್ಷತ್ರ, ಶುಕ್ರನ ಸಬ್. ಅದಾದ್ಮೇಲೆ ಅಬ್ಸರ್ವ್ ಮಾಡಿ, ಶುಕ್ರನ ನಕ್ಷತ್ರ ಸೂರ್ಯನ ಸಬ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 15 ಡಿಗ್ರಿ 33 ನಿಮಿಷ 0 ಸೆಕೆಂಡ್ಸ್ ಇಂದ 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ವರೆಗೂ ಸೂರ್ಯನ ಅಳತೆ ಅಲ್ವಾ? ಈಗ ಅದನ್ನ ನಾನು ಪಿಂಕ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಅದು, ಅದಕ್ಕೆ ನಾನು ಅದನ್ನ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದೀನಿ. ಚಂದ್ರನ ಸಬ್ಲಾಡ್ ಹೇಗ್ ಬಂತು ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ಇಂದ ಪ್ರಾರಂಭ ಆಗಿ ಚಂದ್ರನ ಸಬ್ಲಾಡು 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ಇಂದ ಪ್ರಾರಂಭಿಸಿ 17 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್ ವರೆಗೂ ಕೂಡ ಅದು ಚಂದ್ರನ ಸಬ್ಲಾಡ್. ಅದೇನೇ ತರ ಇಲ್ಲಿ ಕೊಟ್ಟಿದ್ದೀವಿ, 16 ಡಿಗ್ರಿ 32 ನಿಮಿಷಕ್ಕೆ ಕುಜನ ಡಿಗ್ರಿ. ಅದೇನೆ ಇಲ್ಲಿ ನಾವು ತಗೊಂಡಿರೋದು. ಅಂದ್ರೆ 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ಇಂದ 17 ಡಿಗ್ರಿ 20 ನಿಮಿಷದವರೆಗೂ ಅದು ಚಂದ್ರನ ಸಬ್ಲಾಡ್ ಆಗಿರೋದ್ರಿಂದ ಈಗ ಅದು ಚಂದ್ರನ ಸಬ್ಲಾಡ್ ಅಲ್ಲಿ ಕೂತಿದೆ ಅಂತ ಅರ್ಥ. ಇದೇ ರೀತಿ ಎಲ್ಲಾ ಗ್ರಹಗಳಿಗೂ ಕ್ಯಾಲ್ಕುಲೇಟ್ ಆಗುತ್ತೆ. ಇದೇ ರೀತಿ ಎಲ್ಲವನ್ನ ನೀವು ಉಪಯೋಗಿಸ್ಬೇಕು. ಓಕೆ, ಸೊ ಇದೊಂದು ಬೇಸಿಕ್ ಕ್ಯಾಲ್ಕುಲೇಷನ್ ಸಬ್ಲಾಡ್ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ಇದೇ ರೀತಿನೇ 12 ಭಾವಗಳಿಗೂ ಸಬ್ಲಾಡ್ ಇದೆ. ಬರೀ ಗ್ರಹಗಳಿಗೆ ಮಾತ್ರ ಕೊಟ್ಟಿಲ್ಲ, 12 ಭಾವಗಳಿಗಿದೆ. 12 ಭಾವಗಳಲ್ಲೂ ಎಲ್ಲಿ ನಮಗೆ ಈ ರೀತಿ 12 ಭಾವಗಳಿಗೂ ಡಿಗ್ರಿಗಳಿದೆಯಲ್ಲ, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದು ಎಲ್ಲದಕ್ಕೂ ಕೂಡ ಒಂದು ಅರ್ಥ ಇದೆ. ಓಕೆ, ಇದು ಎಲ್ಲದಕ್ಕೂ ಕೂಡ ಪಿಂಕ್ ಕಲರ್ ಮಾರ್ಕ್ ಮಾಡಿದ್ದೀನಿ. ಇದರ ಅರ್ಥ ಏನು ಅಂತ ಹೇಳ್ತೀನಿ, ಹಾಗೆ ಬರ್ಕೋಬಿಡಿ ಎಲ್ಲರೂ ಕೂಡ. ಇದನ್ನ ನಾವು ಕಸ್ಪ್ ಅಂತ ಕರಿತೀವಿ. ಓಕೆ, ಆರಂಭದ ಡಿಗ್ರಿಗಳು.
ಇದಕ್ಕೆ ಅರ್ಥ ಏನು? ಕಸ್ಪ್ ಅಂದ್ರೆ ಏನು ಅಂತಂದ್ರೆ ಯಾವುದೇ ಭಾವದ ಆರಂಭದ ಡಿಗ್ರಿನ ನಾವು ಕಸ್ಪ್ ಅಂತ ಕರಿತೀವಿ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ನ ಕಸ್ಪ್ ಅಂತ ಕರಿತೀವಿ. ಕಸ್ಪಲ್ ಸಬ್ಲಾರ್ಡ್ ಯಾರು ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ಆ ಭಾವಕ್ಕೆ ಒಂದು ಸಬ್ಲಾರ್ಡ್ ಅಂದ್ರೆ ಈಗ ಒಂದು ಡಿಗ್ರಿ ಬಿದ್ದಿದೆ ಇಲ್ಲಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ 8ನೇ ಭಾವನ ತಗೊಳ್ಳೋಣ, ಯಾಕೆಂದ್ರೆ ನಾವು ಮೇಷ ರಾಶಿನ ಇಲ್ಲಿ ನೋಡಿರೋದ್ರಿಂದ ಆಕ್ಚುಲ್ ಆಗಿ 8ನೇ ಭಾವನ ತಗೊಳ್ಳೋಣ. ಸೊ 8ನೇ ಭಾವದ ಡಿಗ್ರಿ ಎಷ್ಟು ಅಂತ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಈಗ 8ನೇ ಭಾವದ ಡಿಗ್ರಿ ಎಷ್ಟು ಅಂತ ನೋಡಿದ್ರೆ 18 ಡಿಗ್ರಿ 3 ನಿಮಿಷ 21 ಸೆಕೆಂಡ್ ಅಂತ ಬಿದ್ದಿದೆ. ಸೊ ಈಗ 18 ಡಿಗ್ರಿ 3 ನಿಮಿಷ ಅಂತ ಬಿದ್ದಿದ ತಕ್ಷಣ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ ಅದು ಶುಕ್ರನ ಇದರಲ್ಲಿ ಬಿದ್ದಿದೆ ಅಂತ ಅರ್ಥ. ಈಗ ನೋಡಿ, ಶುಕ್ರನಲ್ಲಿ ಕುಜನ ಸಬ್ಲಾರ್ಡ್ ಅಲ್ಲೇ ಬಿದ್ದಿದೆ. ಅಂದ್ರೆ 8ನೇ ಭಾವದ ಸಬ್ಲಾರ್ಡ್ ಯಾರು ಅಂತ ನೋಡಿದ್ರೆ ಕುಜ. ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ 17 ಡಿಗ್ರಿ 20 ನಿಮಿಷ ಅಲ್ಲಿಂದ ಕುಜನ ಸಬ್ಲಾರ್ಡ್ ಸ್ಟಾರ್ಟ್ ಆಗಿ 18 ಡಿಗ್ರಿ 6 ನಿಮಿಷ 40 ಸೆಕೆಂಡ್ಗೆ ಮುಗಿಯುತ್ತೆ. ಬಟ್ ಇಲ್ಲಿ ನೀವು ನೋಡಿದ್ರೆ 18 ಡಿಗ್ರಿ 3 ನಿಮಿಷ ಇರೋದ್ರಿಂದ 8ನೇ ಭಾವದ ಸಬ್ಲಾರ್ಡ್ ಯಾರು ಅಂದ್ರೆ ಕುಜ. ಆ ರೀತಿ 12 ಭಾವಗಳಿಗಿದೆ. ಆ 12 ಭಾವಗಳಿಗೆ ನಮ್ಗೆ ಎಲ್ಲವನ್ನ ತೀರ್ಮಾನ ಮಾಡೋದು ಯಾರು ಅಂತಂದ್ರೆ ಆ ಸಬ್ಲಾರ್ಡ್ಗಳೇ. ನಮ್ಮನ್ನ ಟ್ರೆಡಿಷನಲ್ ಅಸ್ಟ್ರಾಲಜಿಲಿ ಯಾರಾದ್ರೂ ಒಬ್ರು ಈ ಭಾವಕ್ಕೆ ಅಥವಾ ಈ ರಾಶಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ನಾವು ಆ ರಾಶಿ ಅಧಿಪತಿನ ಹೇಳ್ತೀವಿ. ಉದಾಹರಣೆಗೆ ಇದೊಂದು ಕನ್ಯಾ ಲಗ್ನದ ಜಾತಕ. ಈ ಲಗ್ನಕ್ಕೆ ಅಧಿಪತಿ ಯಾರು ಅಂತ ನೋಡಿದ್ರೆ ನಾವು ಬುಧ ಅಂತ ನಾವು ಹೇಳ್ತೀವಿ. ಬಟ್ ಆದ್ರೆ ಆ ರೀತಿ ನಾವು KP ಅಸ್ಟ್ರಾಲಜಿಲಿ ಹೇಳ್ತೀವ ಅಂತಂದ್ರೆ ಇಲ್ಲ. ನಮ್ಗೆ ಆ ಭಾವಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಆ ಭಾವದ ಸಬ್ಲಾರ್ಡೇ ಅದಕ್ಕೆ ಅಧಿಪತಿ. ಓಕೆನಾ? ಸೊ ಆ ರೀತಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಆ ರೀತಿ ನೀವು ಇದನ್ನ ತಗೊಳ್ಬೇಕಿದೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಹೇಳಿದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಎನಿ ಡೌಟ್ಸ್? ಸರ್ ಒಂದು ಡೌಟ್ ಇದೆ. ಕೇಳಿ ಸರ್. ಸರ್ ನೀವು ಹೇಳಿದ್ರ ಸರ್ ಇದು ಪ್ಲಾನೆಟ್ ಯಾವ ನಕ್ಷತ್ರದಲ್ಲಿ ಕೂದಿದೆ ಮತ್ತೆ ಸಬ್ಲಾಟ್ ಕೂದ ಅದ್ರ ರಿಸಲ್ಟ್ ಮಾತ್ರ ಕೊಡುತ್ತೆ ಅಂತ. ಸರ್ ಪ್ಲಾನೆಟ್ ರಿಸಲ್ಟ್ 5 to 10% ಇರಲ್ವಾ ಸರ್? ಅಂದ್ರೆ ಸರ್ ಓನ್ಲಿ ನಕ್ಷತ್ರ ಮತ್ತೆ ಸಬ್ಲಾಟ್ ರಿಸಲ್ಟ್ 10% ಅಂದ್ರೆ ಸರ್ ಅಂದ್ರೆ ನೀವು 100% ನಕ್ಷತ್ರ ಲಾಟ್ ರಿಸಲ್ಟ್ ಸಬ್ಲಾಟ್ ರಿಸಲ್ಟ್ ಮಾತ್ರ ಕೊಡುತ್ತೆ ಅಂತ. ಕರೆಕ್ಟ್ ಸರ್. ಗ್ರಹ ತಾನಾಗೆ ಅದ್ರ ಫಲಗಳನ್ನ ಕೊಡಲ್ಲ ಅನ್ನೋದು ಅರ್ಥ ಸರ್. ಅಂದ್ರೆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿರುತ್ತೆ ಅದ್ರ ಸಬ್ಲಾರ್ಡ್ ಯಾರಾಗಿರ್ತಾರೋ ಅದ್ರ ಪ್ರಕಾರನೇ ಅದು ಫಲಗಳನ್ನ ಕೊಡುತ್ತೆ ಅಂತ ಅರ್ಥ ಸರ್ ಆಕ್ಚುಲಿ. ಈಗ ಉದಾಹರಣೆಗೆ ಪ್ಲಾನೆಟ್ ಸಿಗ್ನಿಫಿಕೆನ್ಸ್ ಏನಿಲ್ವಾ ಅಂತ ಸರ್ ನಾನು ಕೇಳ್ತಾ ಇರೋದು. ಕರೆಕ್ಟ್ ಸರ್. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸರ್, ಈಗ ನೀವು ಮನೇಲಿದ್ದೀರಾ ಸರ್. ಈಗ ಮನೆ ಪೂರ್ತಿ ನಿಮ್ದೇ ಕಂಟ್ರೋಲ್ ಸರ್. ಈಗ ನೀವು ಹೇಗ್ ಹೇಳ್ತೀರೋ ಆ ಮನೆ ಆ ರೀತಿ ಕೇಳುತ್ತೆ ಸರ್. ಕರೆಕ್ಟ್ ತಾನೆ ಸರ್? ಈಗ ನೀವು ಇನ್ನೊಬ್ರು ಮನೆಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಸರ್. ಈಗ ಅಂದ್ರೆ ಇನ್ನೊಬ್ರು ಲಿಂಕ್ ಅಲ್ಲಿ ಇದ್ದೀರಾ ನೀವು ಅಂತಂದಾಗ, ಅಥವಾ ನೀವು ಆಫೀಸ್ಗೆ ಹೋದಾಗ ನೀವು ನಿಮ್ದೇ ರೀತಿಯಲ್ಲಿ ಇರಕ್ಕಾಗತ್ತಾ ಅಂದ್ರೆ ಇರೋದಕ್ಕಾಗಲ್ಲ. ಅದ್ರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತಲ್ಲ ಸರ್, ಆ ರೀತಿ ಅದು ವರ್ಕ್ ಆಗುತ್ತೆ ಸರ್. ಅದು ಯಾವ ನಕ್ಷತ್ರದಲ್ಲಿ ಇರುತ್ತೋ ಅದ್ರ ಪ್ರಕಾರನೇ ಅದು ಕೆಲಸ ಮಾಡುತ್ತೆ ಸರ್. ಯಾವಾಗ್ಲೂ ಅಷ್ಟೇ ಸರ್. ಆ ನಕ್ಷತ್ರಾಧಿಪತಿಗಳು ಯಾವ್ಯಾವ ಭಾವಗಳಿಗೆ ಸಬ್ಲಾರ್ಡ್ ಆಗಿ ಬಂದಿದೆ, ಸೊ ಅದು ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನು ಕೂಡ ಅಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ತಗೊಳ್ತೀವಿ ಸರ್. ಓಕೆನಾ? ಅದು ಬಹಳ ಇಂಪಾರ್ಟೆಂಟ್. ಅದ್ರ ಫಲಗಳನ್ನ ಅದು 5 to 10% ನೀವು ಹೇಳ್ದಂಗೆ 5 to 10% ಇಂಪ್ಲಿಮೆಂಟ್ ಮಾಡುತ್ತೆ ಸರ್ ಆಕ್ಚುಲಿ. ಬಟ್ 5 to 10% ಇಂಪಾರ್ಟೆಂಟ್ ಅಥವಾ ಮಿಕ್ಕಿರುವಂತ 90% ಇಂಪಾರ್ಟೆಂಟ್ ಅಂದ್ರೆ 90%. ಅದೇ ಅದನ್ನ ಕೇಳಿದ್ರು ಸರ್. ಭಾವಕ್ಕೂ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತಾ? ಎಲ್ಲದಕ್ಕೂ ಸರ್, ಎಲ್ಲದಕ್ಕೂ ಅದ್ರ ಸಬ್ಲಾರ್ಡೇ ಅದಕ್ಕೆ ಫಲಗಳನ್ನ ಕೊಡೋದು ಸರ್. ಓಕೆ, ಸ್ಟಾರ್ ಲಾರ್ಡ್ ಅದ್ರ ಸಬ್ಲಾರ್ಡ್ ಸರ್. ಅದು ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ನೀವು ಒಂದು ಭಾವಕ್ಕೆ ಅಂತ ತಗೊಂಡಾಗ, ಈಗ ಉದಾಹರಣೆಗೆ ಲಗ್ನ ಭಾವ ಅಂತ ತಗೊಳ್ಳಿ. ಲಗ್ನ ಭಾವದ ಸಬ್ಲಾರ್ಡ್ ಯಾರು ಅಂತ ಕೇಳಿದ್ರೆ ಬುಧ ಗ್ರಹ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಆ ಬುಧ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಬಲ್ಲಿದೆ, ಅದನ್ನ ನಾವು ತಗೊಳ್ಬೇಕು. ಓಕೆ, ಉದಾಹರಣೆಗೆ ಸರ್ ಅದೇ ಸರ್ ಇದರಲ್ಲಿ 17 ಡಿಗ್ರಿ 54 ನಿಮಿಷ ಇದೆಯಲ್ಲ ಲಗ್ನದಲ್ಲಿ ಈ ವಕ್ರ ಚಾರ್ಟ್ ಅಲ್ಲಿ. ಹಾ, ಲಗ್ನ ಭಾವ ಹೇಳ್ತಾ ಇದ್ದೀರಾ? ಹಾ ಸರ್, 17 ಡಿಗ್ರಿ 50 ನಿಮಿಷ ಕರೆಕ್ಟ್ ಸರ್. 17 ಡಿಗ್ರಿ 54 ನಿಮಿಷದಲ್ಲಿದೆ. ಅದು ಹಸ್ತ ನಕ್ಷತ್ರದಲ್ಲಿ ಇದೆ ಸರ್. ಅದ್ರ ಪ್ರಕಾರ ಮಾರ್ಸ್ ಸಬ್ಲಾರ್ಡ್ ಆಗಿ ಬರುತ್ತೆ ಲಗ್ನಕ್ಕೆ? ಇಲ್ಲ ಸರ್, ಮಾರ್ಸ್ ಹೆಂಗ್ ಬರುತ್ತೆ ಸರ್? 17 ಡಿಗ್ರಿ ಇರೋದ್ರಿಂದ ಹಸ್ತ ನಕ್ಷತ್ರದಲ್ಲಿ ಇದೆ ಸರ್. ಅದು ಇವಾಗ ಹಸ್ತ ನಕ್ಷತ್ರ 9 ಭಾಗಗಳಾಗಿ ಮಾಡಬೇಕು ಸರ್. ಚಂದ್ರ 25 ಡಿಗ್ರಿಯಲ್ಲಿ ಇರೋದ್ರಿಂದ ಚಂದ್ರ ಬಂದು ಕುಜನ ನಕ್ಷತ್ರದಲ್ಲಿ ಇದೆ. ಆ ನಕ್ಷತ್ರನ 9 ಭಾಗಗಳಾಗಿ ಮಾಡಿದಾಗ ನಮ್ಗೊಂದು ಸಬ್ಲಾರ್ಡ್ ಸಿಗುತ್ತೆ ಸರ್. ಓಕೆ ಸರ್, ಆ ಮನೆ ರಿಸಲ್ಟ್ ಕೂಡ ಸಬ್ಲಾರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ಲಾನೆಟ್ ರಿಸಲ್ಟ್ ಕೂಡ ಸಬ್ಲಾರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು ಸರ್.
KP ಹಾಗೆ ಸರ್ ಅದು ವರ್ಕ್ ಆಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇಲ್ಲೊಂದು ಚಾರ್ಟ್ ಇದೆ ನೋಡಿ ಸರ್ ಈಗ ನಿಮ್ ಮುಂದೆ. ಓಕೆ, ಸೊ ಈ ಚಾರ್ಟ್ ಅಲ್ಲಿ ನೋಡಿ ನಾನು ಫಸ್ಟ್ ಮಾರ್ಕ್ ಮಾಡಿದ್ನಲ್ಲ, ನಾನು ಅದೇ ಫಾರ್ಮೆಟ್ ನೇ ಮಾರ್ಕ್ ಮಾಡ್ತೇನೆ ನೋಡಿ. ಈಗ ಲಗ್ನ ಭಾವಕ್ಕೆ ಸಬ್ಲಾರ್ಡ್ ಯಾರು ಅಂದ್ರೆ ಬುಧ ಗ್ರಹ ಸರ್. ಬುಧ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿದೆ, ಅದ್ರ ಪ್ರಕಾರನೇ ಫಲ ಕೊಡೋದು ಸರ್. ಈಗ ಅದೇ ಇಲ್ಲಿ ನೋಡಿ ಸೂರ್ಯಗ್ರಹ, ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿದೆ, ಅದೇ ರೀತಿನೇ ಅದ್ರ ಫಲಗಳನ್ನು ಕೊಡೋದು. ಓಕೆ ಸರ್, ಈ ರೀತಿ 12 ಭಾವಗಳಿಗೂ ಇದೆ, 12 ಭಾವಗಳು ಅದೇ ರೀತಿನೇ ಅದು ವರ್ಕ್ ಆಗುತ್ತೆ. 9 ಗ್ರಹಗಳು ಕೂಡ ಅದೇ ರೀತಿನೇ ಅದು ವರ್ಕ್ ಆಗುತ್ತೆ. ಓಕೆ ಓಕೆ ಸರ್, ರೈಟ್. ಬಟ್ ಇಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಏನು ಇಲ್ಲ ಸರ್, ವೆರಿ ಈಸಿ ಸರ್ ಇದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಸರ್. ನಾನು ಅರ್ಥ ಮಾಡಿಸ್ತೀನಿ ಸರ್, ಅದ್ರ ಬಗ್ಗೆ ಏನ್ ಡೌಟ್ ಇಟ್ಕೊಳ್ಳಿ. ಓಕೆ ಓಕೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇದು ಈಗ ಸಬ್ಲಾರ್ಡ್ ಮತ್ತೆ ಸ್ಟಾರ್ ಲಾರ್ಡ್ ಅವರು ಎಷ್ಟೆಷ್ಟು % ಕೊಡ್ತಾರೆ ಅಂತ? ಇಲ್ಲ, ಪರ್ಸೆಂಟೇಜ್ ವೈಸ್ ಇಲ್ಲ ಸರ್, ಅಲ್ಲಿ 100% ರಿಸಲ್ಟ್ ಗ್ಯಾರಂಟಿ ಇದೆ ಸರ್. ಓಕೆ ಸರ್. ಓಕೆ, ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ಉಪಾಧಿಪತಿ ಪ್ರಕಾರ ಅಂದ್ರೆ ಸಬ್ಲಾಟ್ ಪ್ರಕಾರ ಅದ್ರ ಫಲಗಳನ್ನ ಖಂಡಿತ ಕೊಡುತ್ತದೆ ಸರ್. ಎರಡನ್ನು ಎರಡನ್ನು ಜಾಯಿಂಟ್ ಮಾಡಿನೇ ನೀವು ಫಲಗಳನ್ನ ತಗೊಳ್ಬೇಕು ಸರ್. ಉದಾಹರಣೆಗೆ ಇಲ್ಲೊಂದು ಕಾಂಬಿನೇಷನ್ಸ್ ತೋರಿಸ್ತಾ ಇದೀವಿ ನೋಡಿ. ಉದಾಹರಣೆಗೆ ಇಲ್ಲಿ ಬುಧ ಗ್ರಹ 1, 3, 7, 9, 11ಕ್ಕೆ ಕನೆಕ್ಟಿವಿಟಿ ಇದೆ. ಕೇತು 4, 11 ಅಲ್ಲೂ 4 ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಅಥವಾ ರಿಲೇಷನ್ಸ್ ಅಂತ ನಾವು ಇಲ್ಲೇನ್ ಕೊಟ್ಟಿದೀವೋ ಅದ್ರಲ್ಲಿ 1, 3, 7, 9 ಮತ್ತು 11ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾರೆ. ಇದು ಎಲ್ಲಾ ಭಾವಗಳು ಫಲಗಳನ್ನ ಕೊಡುತ್ತೆ ಸರ್. ಈಗ ಯಾರಾದ್ರೂ ಸುಮ್ನೆ ಉದಾಹರಣೆಗೆ ಲಗ್ನ ಭಾವ ಅವರ ಜಾತಕದಲ್ಲಿ 1, 3, 5, 1, 3, 7, 9, 11ಕ್ಕೆ ಕನೆಕ್ಟಿವಿಟಿ ಇದೆ. ಸೊ ಇದನ್ನ ಬಿಟ್ಬಿಡೋಣ, ಲಗ್ನ ಅನ್ನೋದು ಬಿಟ್ಬಿಡೋಣ, ಬುಧ ಗ್ರಹ ಅಂತ ತಗೊಳ್ಳಿ. ಓಕೆ, ಲಗ್ನ ಅನ್ನೋದು ಬಿಟ್ಬಿಡೋಣ, ಬುಧ ಗ್ರಹ ಅಂತ ತಗೊಂಡು ಯಾರಾದ್ರೂ ಒಬ್ಬರು ಬುಧನ ದಶೆನೋ ಅಥವಾ ಬುಧನ ಭುಕ್ತಿನೋ ಬಂದಾಗ ಇವ್ರಿಗೆ ಏನ್ ಫಲ ಸಿಗುತ್ತೆ ಅನ್ನೋದನ್ನ ಹೇಳಿ ನೋಡೋಣ. ಸಿಂಪಲ್ ಆಗಿ ನಿಮಗೆ KP ಅಸ್ಟ್ರಾಲಜಿನೋ ಅಥವಾ ಈ ಸಿಸ್ಟಮ್ ಅಲ್ಲಿ KP ಅಸ್ಟ್ರಾಲಜಿಲಿ ಎಷ್ಟು ಅಟ್ಯಾಚ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಿಂಪಲ್, ಟ್ರೈ ಮಾಡಿ, ತಪ್ಪೇನಿಲ್ಲ. ಎಲ್ಲ ಮೀಡಿಯಂ ದಶೆ ಬುಧ ಭುಕ್ತಿ ಅಂತ ಇಟ್ಕೊಳ್ಳಿ. ಬುಧ ಭುಕ್ತಿಲಿ ಏನೇನೆಲ್ಲ ಸಿಗ್ಬೋದು ಅಂತ ಸರ್. ಮ್ಯಾರೇಜ್ ಚಾನ್ಸಸ್ ಇರುತ್ತೆ ಸರ್. ಓಕೆ, ನಾರ್ಮಲ್ ಆಗಿ ಮನಿ ಸಂಚಯ ಆಗುತ್ತೆ ಸರ್. ಓಕೆ, ಹೈ ಲೆವೆಲ್ ಇಲ್ಲ. ಓಕೆ, ಎಜುಕೇಶನ್ ಮಾಡ್ತಿದ್ರು ಕೂಡ ನಾರ್ಮಲ್ ಆಗಿದೆ ಸರ್. ಅದೇ ರಿಲೇಷನ್ಸ್ ಪ್ರಕಾರ ಇಲ್ಲ, ಸಬ್ಲಾಟ್ ಪ್ರಕಾರ ಚೆನ್ನಾಗಿದೆ ಸರ್ ಎಲ್ಲ ಎಜುಕೇಶನ್. ಸಬ್ಲಾಟ್ ಪ್ರಕಾರ ಅಂದ್ರೆ ಸರ್ ಅದೇ 4 ಇದೆಯಲ್ಲ ಇದ್ರ ಮೇಲೆ. ಓಕೆ, ಜನರಲ್ ಆಗಿ ಬುಧ ದಶೆ ಬುಧ ಭುಕ್ತಿ ಹೇಗಿರುತ್ತೆ ಅಂತ ಸರ್. ಬಟ್ ಇಲ್ಲೊಂದು ಕನ್ಫ್ಯೂಷನ್ ನಿಮ್ಮೆಲ್ಲರಿಗೂ ಆಗ್ತಾ ಇದೆ. ಬಟ್ ಆದ್ರೆ ತುಂಬಾ ಸಿಂಪಲ್ ಆಗಿ ಕ್ಲಾರಿಟಿ ಕೊಡ್ತೀನಿ ನೋಡಿ. ಸೊ ಇದನ್ನ ನೀವು ಯಾವುದೇ ಸಬ್ಜೆಕ್ಟ್ ಇಂದ ಬೇಕಾದ್ರೆ ನೀವು ಅದನ್ನ ಅಪ್ಲೈ ಮಾಡ್ಬೋದು, ಅಥವಾ ನೀವು KPಲೇ ಅಪ್ಲೈ ಮಾಡ್ಬೋದು ಅಂದ್ರೆ ಇನ್ನೂ ಈಸಿ ಅದು ನಿಮ್ಗೆ ಆಕ್ಚುಲ್ ಆಗಿ. ಸೊ ಒಂದು ದಶಾಭುಕ್ತಿ ನಮಗೆ ನಡೀತಾ ಇದೆ ಅಂತಂದ್ರೆ ಆ ವ್ಯಕ್ತಿ ನಮಗೆ ಯಾವುದಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು. ರೈಟ್, ನನಗೆ ಉದ್ಯೋಗ ಹೇಗಿರುತ್ತೆ, ಮದುವೆ ಆಗುತ್ತಾ ಆಗಲ್ವಾ, ವಿದ್ಯಾಭ್ಯಾಸ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಈ ರೀತಿ 12 ಭಾವಗಳು, ಹಣಕಾಸಿನ ವಿಚಾರಕಗಳು ಹೇಗಿದೆ, ಪ್ರಯಾಣ ನಾವು ಹೋಗ್ಬೋದಾ, ಟ್ರಾವೆಲಿಂಗ್ ಮಾಡ್ಬೋದಾ, ಮಾಡಕ್ಕಾಗಲ್ವಾ, ನನಗೆ ಯಾವ್ದಾದ್ರು ಆಪತ್ಗಳು ಇದೆಯೋ ಇಲ್ವೋ ನನಗೆ, ಅಥವಾ ನನ್ನ ತಂದೆ ತಾಯಿ ಕಡೆಯಿಂದ ನನಗೆ ಸಿಗ್ಬೇಕಾದಂತ ಆಸ್ತಿ ಅಂತ ಸಿಗುತ್ತಾ ಸಿಕ್ಕೋದಿಲ್ವಾ, ಈ ತರ ಹಲವಾರು ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ, ಸೊ ಈ ತರ ಯಾವುದು ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು. ಈ 12 ಭಾವಗಳಿಗೆ ನೀವು ಉತ್ತರಗಳನ್ನ ತಗೊಳ್ಬೇಕು, ಆವಾಗ್ಲೇ ನೀವು ಪ್ರಿಡಿಕ್ಷನ್ ಮಾಡೋದಕ್ಕಾಗಲ್ಲ. ಯಾವುದೇ ಪ್ರಶ್ನೆಗಳನ್ನ ಕೇಳ್ಬೋದು, ಕರೆಕ್ಟ್ ತಾನೆ? ನಮ್ಮ ಹತ್ರ ಒಂದು ಜಾತಕ ಕೇಳಕ್ ಬರುವಂತ ವ್ಯಕ್ತಿ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನಾವು ಅವ್ರಿಗೆ ಹೇಳಕ್ಕಾಗಲ್ಲ ನೀವು ಇಂಥ ಪ್ರಶ್ನೆನೇ ಕೇಳಬೇಕು ಅಥವಾ ನೀವು ಇದನ್ನೇ ಮಾಡ್ಬೇಕು, ಹಿಂಗೆ ಇರುತ್ತಾ ಅಂತಂದ್ರೆ ಇರೋದಿಲ್ಲ. ಅವ್ರು ಏನ್ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು. ಈ 12 ಭಾವಗಳಲ್ಲಿ ನಾವು ಹಲವಾರು ಕಾರಕತ್ವಗಳಿದೆ ಅಂತ ಕರಿತೀವಿ. ಅಂದ್ರೆ ಒಂದು ಭಾವ ಅಥವಾ ಒಂದು ರಾಶಿ ಅಂತ ನಾವೇನ್ ಕರಿತೀವಲ್ಲ ಅದರಲ್ಲಿ ಲಕ್ಷ ಕೋಟಿ ಕಾರಕಗಳಿದೆ ಅಂತ ಕರಿತೀವಿ.
ಅದೇ ರೀತಿ ಗ್ರಹಗಳಲ್ಲೂ ಅಷ್ಟೇನೆ ಈ 12 ಭಾವಗಳಲ್ಲಿ ಏನೇನೆಲ್ಲ ಕಾರಕಗಳಿದೆಯೋ ಅದಷ್ಟು 9 ಗ್ರಹಗಳಲ್ಲಿ ಇದೆ. ಇದಕ್ಕೊಂದು ಸಿಂಪಲ್ ಲಾಜಿಕ್ ಇದೆ. ನೀವು ಇವತ್ತಿಂದನೇ ಇದನ್ನ ಅಪ್ಲೈ ಮಾಡಿ ಎಲ್ಲರೂ ಕೂಡ, ನಿಮ್ಗೆ ಎಲ್ಲರಿಗೂ ಕೂಡ ಇದು ಫೆಂಟಾಸ್ಟಿಕ್ ಆಗಿ ವರ್ಕ್ ಆಗುತ್ತೆ. ಅದು ಏನ್ ಅಪ್ಲಿಕೇಶನ್ಸ್ ಅಂದ್ರೆ, ಇವತ್ತಿಂದ ಈ ಕ್ಷಣದಿಂದ ನೀವು ನೋಡುವಂತ ವಿಚಾರ, ಮಾತಾಡುವಂತ ವಿಚಾರ, ಕೇಳಿಸ್ಕೊಳ್ಳುವಂತ ವಿಚಾರಕಗಳು, ರೈಟ್? ಏನು ನೋಡೋದು, ಕೇಳಿಸ್ಕೊಳ್ಳೋದು, ಮಾತಾಡುವಂತ ವಿಚಾರಕಗಳಿಗೆ ಎಲ್ಲವನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಲಿಸ್ಟ್ ಮಾಡ್ತಾ ಬರ್ಬೇಕು. ಯಾವುದೋ ಒಂದು ವಿಚಾರ ಕೇಳಿಸ್ಕೊಳ್ತೀರಾ, ಓಕೆ ಇದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರೋದು, ಯಾವ ಭಾವಕ್ಕೆ ಸಂಬಂಧಪಟ್ಟಿರೋದು. ಯಾವುದೋ ಒಂದು ವಿಚಾರ ನೀವು ಮಾತಾಡ್ತಾ ಇರ್ತೀರಾ, ಅದು ಯಾವ ಭಾವಕ್ಕೆ ಸಂಬಂಧಪಟ್ಟಿರೋದು, ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವುದೋ ಒಂದು ನೋಡ್ತೀರಾ, ಇದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಯಾವ ಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ರೀತಿ ಲಿಸ್ಟ್ ನ ಮಾಡ್ತಾನೇ ಬರಬೇಕು. ನೀವು ಒಂದು 21 ದಿನ ಆಕ್ಚುಲ್ ಆಗಿ ಸೈಂಟಿಫಿಕ್ ಆಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಒಂದು ವಿಚಾರ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 21 ಡೇಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋ ಒಂದು ಲಾಜಿಕ್ ಅದು. ಓಕೆ, ಸೊ ಆ ರೀತಿ 21 ದಿನ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಈಸಿಯಾಗಿ ಎಲ್ಲಾ ಭಾವದ ಕಾರಕಗಳನ್ನ ಲಿಸ್ಟ್ ಔಟ್ ಮಾಡ್ಬಿಡ್ತೇವೆ. ನಾನು 1,00,000 ಕೋಟಿ ಕಾರಕಗಳಿದೆ ಅಷ್ಟೂ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇಲ್ಲ ನಿಮ್ಗೆ. ಅದು ಕಲಿಯುವಂತ ಅವಶ್ಯಕತೆನೂ ಇಲ್ಲ ನಮ್ಗೆ. ಈಗ ಕಾರಣ ಏನು ಅಂತಂದ್ರೆ, ಈಗ ನಮ್ಮ ಹತ್ರ ಬರುವಂತ ಎಲ್ಲಾ ಪ್ರಶ್ನೆಗಳು ಏನು ಅಂತಂದ್ರೆ ದಿನನಿತ್ಯ ನಡೆಯುವಂತ ಪ್ರಶ್ನೆ. ಅದು ನಮಗೆ ಗೊತ್ತಿದ್ರೇನೆ ಸಾಕು, ಈಸಿಯಾಗಿ ಫಲಗಳನ್ನ ಹೇಳ್ಬೋದು. ಬಟ್ ಆದ್ರೆ ನೀವು ಇನ್ನೂ ಹೆಚ್ಚಾಗಿ ಡೀಪ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಿರೋ, ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು, ಸೊ ಎಲ್ಲಾ ತಿಳ್ಕೊಬೇಕು ಅಂತ ಏನೇನುವಾಗ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು, ತಪ್ಪೇ ಇಲ್ಲ ಆಕ್ಚುಲ್ ಆಗಿ. ಯಾಕೆ ನಾನು ಮಾಡ್ತೇನೆ ಅದನ್ನ. ಸೊ ಆ ರೀತಿ ನೀವು ಕೂಡ ಅಷ್ಟೇನೆ, ನೀವು ನೋಡುವಂತ ವಿಚಾರ, ಮಾತಾಡುವಂತ ವಿಚಾರ, ಕೇಳಿಸ್ಕೊಳ್ಳುವಂತ ವಿಚಾರಗಳನ್ನ ಲಿಸ್ಟ್ ಔಟ್ ಮಾಡ್ತಾನೆ ಬನ್ನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಈ ಕಾರಕಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು 5-6 PDF ಗಳಿದೆ, ಅದನ್ನು ಕೂಡ ನಿಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ. ಒಂದೊಂದು PDF ಕೂಡ ನಿಮಗೆ ತುಂಬಾ ಇನ್ಫಾರ್ಮೇಶನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಈಗ ಒಂದು ಗ್ರಹ ಅಂತ ತಗೊಂಡಾಗ ಆ ಗ್ರಹನ 12 ಭಾವಗಳಿಗೆ ಡಿವೈಡ್ ಮಾಡಿ ಕೊಡುವಂಥದ್ದು ಅದರ ಕಾರಕಗಳು. ಲಗ್ನ ಭಾವಕ್ಕೆ ಕನೆಕ್ಟಿವಿಟಿ ಬಂದಾಗ ಅದು ಯಾವ ರೀತಿ ಫಲ ಕೊಡುತ್ತೆ, ಲಗ್ನ ಭಾವ 2ನೇ ಭಾವಕ್ಕೆ ಕನೆಕ್ಟಿವಿಟಿ ಆದ್ರೆ ಅದು ಯಾವ ರೀತಿ ಫಲ ಕೊಡುತ್ತೆ. ಸೊ ಈ ತರ 12 ಭಾವಗಳು. ಸೂರ್ಯ ಗ್ರಹ ಲಗ್ನ ಭಾವಕ್ಕೆ ಸಬ್ಲಾಡ್ ಆಗಿ ಬಂದಾಗ ಅದು ಯಾವ ರೀತಿ ಫಲ ಕೊಡುತ್ತೆ, ಸೂರ್ಯ ಗ್ರಹ 2ನೇ ಭಾವಕ್ಕೆ ಸಬ್ಲಾಡ್ ಆಗಿ ಬಂದಾಗ ಯಾವ ರೀತಿ ಫಲ ಕೊಡುತ್ತೆ. ಸೊ ಆ ರೀತಿ ಎಲ್ಲಾ ಗ್ರಹಗಳು. ಓಕೆನಾ? ಸೊ ಈ ರೀತಿ PDF ಗಳಿದೆ. ಸೊ ಒಂದು 6ರಿಂದ 7 PDF ಗಳಿದೆ ಆಕ್ಚುಲ್ ಆಗಿ. ಸೊ ಅದನ್ನ ಎಲ್ಲವನ್ನ ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ ನಾನು ಇವತ್ತು. ಸೊ ಅದನ್ನು ಕೂಡ ನೀವು ಫಾಲೋ ಮಾಡಿ ಆಕ್ಚುಲ್ ಆಗಿ. ಓಕೆನಾ? ಕಾರಕಗಳ ಬೇಸ್ ಮೇಲೆ ಇರುವಂತ PDF ಅನ್ನ ನಿಮಗೆ ಕೊಡ್ತೇನೆ. ಸೊ ಅದನ್ನ ನೀವು ಸ್ಟಡಿ ಮಾಡ್ಬೇಕು. ಓಕೆನಾ? ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಹೇಳ್ತೀನಿ, ನೀವು ಅದನ್ನ ಬರ್ಕೊಳ್ಬೇಕಾಗತ್ತೆ. ಬಟ್ ಕಾರಕಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕು. ಓಕೆನಾ? ಅಂದ್ರೆ ರೂಲ್ಸ್ ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳೇಬೇಕು. ಅದನ್ನ ನಾನು PDF ಅಲ್ಲಿ ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ಮಾಡೋದು ಇಲ್ಲ ಆಕ್ಚುಲ್ ಆಗಿ. ಕಾರಣ ಏನು ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರಗಳು. ನಾನು ಅದನ್ನ PDF ಆಗಿ ಕೊಟ್ಬಿಟ್ರೆ ಅದನ್ನ ಓದೋದಿಲ್ಲ ಸರಿಯಾಗಿ. ನಾನು ಅದನ್ನ ಹೇಳಿ ನಿಮ್ಗೆ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮ್ಗೆ ಅದನ್ನ ಬರೆಸಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಮಾತ್ರ ನಾನು PDF ಅಲ್ಲಿ ಮಾಡಿಲ್ಲ. ಓಕೆ, ಬಟ್ ಆ ಗ್ರೂಪ್ ಆಫ್ ಹೌಸಸ್ ಅಂತ ಕರಿತೀವಿ, ಆ ಗ್ರೂಪ್ ಆಫ್ ಹೌಸಸ್ ಗಳಿಗೆ ಕೆಲವೊಂದು PDF ಅನ್ನ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಕೊಡ್ತೇನೆ. ಓಕೆ, ಸೊ ಎಲ್ಲಾ ವಿಚಾರಕಗಳನ್ನ ತಿಳಿಸ್ಕೊಡ್ತೀವಿ. ಮತ್ತೆ ಹೇಳ್ತಾ ಇದೀನಿ, ಎಲ್ಲಾ ವಿಚಾರಕಗಳನ್ನ ತಿಳಿಸ್ಕೊಡ್ತೀನಿ. ಯಾವುದು ಕೂಡ ನಾವು ಮುಚ್ಚು ಮರೆನ ಮಾಡೋದಿಲ್ಲ. ಓಕೆ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾಳೆ ನೀವ್ ಇದನ್ನೆಲ್ಲ ಕಲ್ತು ನೀವು ಒಂದು 100 ಜನಕ್ಕೆ ಹೇಳ್ಕೊಡ್ಬೇಕು. ಸೊ ನಿಮಗೂ ನನಗೂ ಕಮಿಟ್ಮೆಂಟ್ ಇರೋದು ಅದೇನೆ. ನೀವು ನನಗೆ ಅದ್ರ ಮೇಲೆ ಒಂದು ಪ್ರಾಮಿಸ್ ಮಾಡ್ಲೇಬೇಕು ಆಕ್ಚುಲ್ ಆಗಿ. ಸೊ ನಾನು ಕಲ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನ ನಾನು ಒಂದು 100 ಜನಕ್ಕೆ ಹೇಳ್ಕೊಡ್ತೇನೆ. ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಹೇಳ್ಕೊಡಿ, ಬಟ್ ನನಗೆ ನೀವು ಪ್ರಾಮಿಸ್ ಮಾಡ್ಬೇಕಾದ್ರೆ ಏನಂತಂದ್ರೆ ಒಂದು 100 ಜನಕ್ಕೆ ಇದನ್ನ ಹೇಳ್ಕೊಡ್ತೀನಿ ಅನ್ನೋ ಒಂದು ಪ್ರಾಮಿಸ್ನ ಮಾಡ್ಲೇಬೇಕು ಆಕ್ಚುಲಿ. ನೀವು ಕಲ್ತು ಪ್ರಾಕ್ಟೀಸ್ ಮಾಡಿ ಇದನ್ನ ಹೇಳ್ಕೊಡಿ. ನೀವು ಯಾವಾಗ ಹೇಳ್ಕೊಡ್ಬೇಕು ಅಂದ್ರೆ ನಿಮ್ಗೆ ಇದು ವರ್ಕೌಟ್ ಆಗಿದ್ರೆ ಹೇಳ್ಕೊಡಿ, ರೈಟ್? ಸುಮ್ನೆ ಹೇಳ್ಕೊಡಿ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಾನು ಇವತ್ತು ನನಗೆ ಸಕ್ಸಸ್ ಕೊಟ್ಟಿರೋದ್ರಿಂದಾನೇ ನಾನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದೀನಿ. ಇವತ್ತು ಆಲ್ಮೋಸ್ಟ್ ನಮ್ಮ ಟೋಟಲ್ ಆಗಿ ನಾವು ಲೆಕ್ಕ ಹಾಕಿದ್ರೆ ಆಕ್ಚುಲ್ ಆಗಿ 2,500ಕ್ಕಿಂತ ಹೆಚ್ಚು ಜನ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿ ಇದನ್ನ ಕಲ್ತಿದ್ದಾರೆ, ಉಪಯೋಗಿಸ್ತಾ ಇದ್ದಾರೆ. 1,800 ಜನ ನಮ್ಮ ಆಪ್ ನ, ನಮ್ಮ ಸ್ಟೂಡೆಂಟ್ಸ್ ಈಗಲೂ ಕೂಡ ಲೈವ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಆಪ್ ಇರ್ಲಿಲ್ಲ ನಮ್ಮ ಹತ್ರ. ಓಕೆ, ಸೊ ನಮಗೆ ಯಾವಾಗ ಅಂತಂದ್ರೆ 1 ವರ್ಷ ಆದ್ಮೇಲೆ ನಮ್ಗೆ ಈ ಆಪ್ ನಮ್ಗೆ
ನಮ್ಗೆ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಕ್ಚುಲ್ ಆಗಿ. ಸೊ ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಯಾರು ಉಪಯೋಗಿಸ್ತಾ ಇರಲಿಲ್ಲ, ಬಟ್ ಈಗ ಆಲ್ಮೋಸ್ಟ್ 1800 ಜನಕ್ಕಿಂತ ಹೆಚ್ಚು ಜನ ನಮ್ಮ ಆಪ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಔಟ್ ಆಫ್ ನಮ್ಮ ಸ್ಟೂಡೆಂಟ್ಸ್ ಬಿಟ್ಟು ಆಲ್ ಓವರ್ ಇಂಡಿಯಾ ಎಲ್ಲಾರನ್ನೂ ನಾನು ಲೆಕ್ಕ ಹಾಕಿದ್ರೆ ಆಕ್ಚುಲಿ ಆಲ್ಮೋಸ್ಟ್ 4800 ಪೀಪಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ನಮ್ಮ ಆಪ್ ನ ಉಪಯೋಗಿಸ್ತಾ ಇದ್ದಾರೆ. ಸೊ ನೀವು ಅದನ್ನ ಉಪಯೋಗಿಸಿ. ನಮ್ಮ ಆಪ್ ಅಲ್ಲಿ ಏನೇನೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು, ನಮ್ಮ ಆಪ್ ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಏನಾದ್ರು ಪ್ರಶ್ನೆಗಳಿದೆಯಾ? ಎನಿ ಕ್ವಶನ್ಸ್? ಪ್ಲೇಸ್ಟೋರ್ ಅಲ್ಲಿ ಬ್ರಹ್ಮವೇದ್ ಗುರುಕುಲ ಅಂತ ಹೇಳಿ ಆಪ್ ಇರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ? ಸೊ ಎನಿ ಕ್ವಶನ್ಸ್? ಏನಾದ್ರು ಪ್ರಶ್ನೆಗಳಿದೆಯಾ? ಓಕೆ, ಸೊ ಡನ್. ಸಿ ಯು ಟುಮಾರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಧನ್ಯವಾದ. ಥ್ಯಾಂಕ್ಸ್ ಹೇಳ್ತಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.